ಇರಾನಿನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿಗೆ ಸಂಬಂಧಿಸಿದ ಒಂದು ಅಪ್ಡೇಟ್ ಬರ್ತಾ ಇದೆ. ಇದು ಅಪ್ಡೇಟ್ ಇದಮ್ಮಿತ್ತಮ್ ಇದು ಹಿಂಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಇದು ಸತ್ಯ ಆಗಿರಬಹುದು ಅಂತ ಅನಿಸೋದಕ್ಕೆ ಕಾರಣಗಳಿದ್ದಾವೆ. 28ನೇ ತಾರೀಕು ಅಯಾತುಲ್ಲಾ ಖಮೇನಿಯನ್ನು ಇನ್ನೂ 40 ಜನರ ಸಮೇತ ಅಮೇರಿಕ, ಇಸ್ರೇಲ್ ಜಂಟಿ ದಾಳಿಯಲ್ಲಿ ಹೊಡೆದು ಹಾಕಿದವು. ಅದಾದ ಮೇಲೆ ಇನ್ನೊಬ್ಬ ಅರಾಫಿ ಅನ್ನುವ ಅಲ್ಲಿನ ಧಾರ್ಮಿಕ ಗುರು ಇನ್ನು ಮುಂದೆ ಇರಾನನ್ನು ಮುನ್ನಡೆಸ್ತಾರೆ ಅಂತ ಘೋಷಿಸಲಾಯಿತು. ಅದಾದಮೇಲೆ ಇಲ್ಲ ಮುಜ್ತಬಾ ಖಮೇನಿ, ಅಯಾತುಲ್ಲಾ ಖಮೇನಿ ಅವರ ಎರಡನೆಯ ಮಗ ಹೊಸ ಸುಪ್ರೀಂ ಲೀಡರ್ ಅಂತ ಘೋಷಣೆ ಮಾಡಿದ್ರು. ಅಲ್ಲಿಂದ ಇಲ್ಲಿ ತನಕ ಒಂದು ಸಲನೂ ಈ ಮನುಷ್ಯ ಹೊರಗಡೆ ಕಾಣಿಸ್ಕೊಂಡಿಲ್ಲ. ಈ ವಿಡಿಯೋ ಏನು ನೋಡ್ತಾ ಇದ್ದೀರಲ್ಲ, ಇದು ಹಳೆ ವಿಡಿಯೋ. ಒಂದು ಸಲ ಹೊರಗಡೆ ಕಾಣಿಸಿಕೊಂಡಿಲ್ಲ. ಹೊರಗಡೆ ಕಾಣಿಸ್ಕೊಳ್ಳೋದಂದರೆ ಹೊಸದಾಗಿ ಆಯ್ಕೆಯಾದಾಗ ಏನೋ ಒಂದು ಬಿಲ್ಡಿಂಗಿನ ಟೆರೇಸ್ ಮೇಲೆ ಬಂದು ನಿಂತ್ಕೊಂಡು ಸೇರಿದ್ದ ಜನರಿಗೆ ಕೈ ಮಾಡೋದು, ಅಟ್ಲೀಸ್ಟ್ ಇವರ ತಂದೆಗೆ ಶ್ರದ್ಧಾಂಜಲಿ ಸಲ್ಲಿಸುವುದಕ್ಕೆ ಸೇರಿದ್ದ ಲಕ್ಷಾಂತರ ಜನ ಏನಿದ್ರಲ್ಲ ಅವ್ರಿಗೆ ಬಂದು ಒಂದು ವೇವ್ ಮಾಡೋದು, ಇಲ್ಲ. ಆಯ್ತಪ್ಪ, ಯುದ್ಧ ಕಾಲ, ಪ್ರಾಣಕ್ಕೆ ಅಪಾಯ ಇರುತ್ತೆ, ಆ ಕಾರಣಕ್ಕಾಗಿ ಎಲ್ಲೋ ಬಚ್ಚಿಟ್ಕೊಂಡಿದ್ದಾರೆ, ಒಂದು ಅಡಗುದಾಣದಲ್ಲಿದ್ದಾರೆ, ಬಂಕರ್ನಲ್ಲಿದ್ದಾರೆ ಅಂತಲೂ ಇಟ್ಕೊಳ್ಳಿ. ಅಲ್ರಿ, ಬಂಕರ್ನಲ್ಲಿದ್ದ ಒಸಾಮಾ ಬಿನ್ ಲಾಡೆನ್ನೇ ವಿಡಿಯೋ ಮಾಡಿ ರಿಲೀಸ್ ಮಾಡ್ತಾ ಇದ್ದ. ಅವನು ಬಂಕರ್ನಲ್ಲಿ ಬಚ್ಚಿಟ್ಕೊಂಡಿದ್ದೆ ಅಲ್ವಾ, ಗುಹೆಗಳಲ್ಲಿ ಬಚ್ಚಿಟ್ಕೊಂಡಿದ್ದೆ ಅಲ್ವಾ. ಮುಜ್ತಬಾ ಖಮೇನಿದೊಂದು ವಿಡಿಯೋ ಹೇಳಿಕೆ ಕೂಡ ಬಂದಿಲ್ಲ ಇನ್ನೂ ತನಕ. ಇದು ಕರೆಕ್ಟಪ್ಪ ಫೋಟೋ ಅನ್ನುವ ನಂಬಬಹುದಾದ ಫೋಟೋ ಕೂಡ ಇಲ್ಲ. ಮುಜ್ತಬಾ ಖಮೇನಿಯನ್ನು ಸುಪ್ರೀಂ ಲೀಡರ್ ಅಂತ ಘೋಷಣೆ ಮಾಡಿದಾಗ ಜನ ಸಂಭ್ರಮಾಚರಣೆ ಮಾಡಿದ್ದು ಈ ರೀತಿಯಾಗಿ ಪ್ರತಿಕೃತಿಯನ್ನು ಇಟ್ಕೊಂಡು, ಅದನ್ನಾದ್ರೂ ಪ್ರೊಫೆಷ್ನಲ್ ಆಗಿ ನೀಟಾಗಿ ಮಾಡಿದ್ರ ಅಂದ್ರೆ ಇಲ್ಲ. ಒಂದು ಫೋಟೋ ಕಟ್ ಮಾಡಿ ಕೆಳಗಡೆಯ ಭಾಗ, ದೇಹದ ಭಾಗ ಕಾರ್ಟನ್ ಬಾಕ್ಸ್ನಲ್ಲಿ ಕಟ್ ಮಾಡ್ಕೊಂಡು ಬಂದಿದ್ರು ರಟ್ಟಿನ ಪೆಟ್ಟಿಗೆಯಲ್ಲಿ. ಹಿಂಗೆ ಸೆಲೆಬ್ರೇಷನ್, ಅನೌನ್ಸ್ ಆದ ಸೆಲೆಬ್ರೇಷನ್ ಮಾಡಿದ್ರು. ಹೊಸ ಏನೋ ಸುಪ್ರೀಂ ಲೀಡರ್ ಆಯ್ಕೆಯನ್ನು ಹಿಂಗೆ ಸೆಲೆಬ್ರೇಟ್ ಮಾಡಿದ್ರು. ಇದೆಲ್ಲವನ್ನೂ ನೋಡಿದಾಗ ವಾಷಿಂಗ್ಟನ್ ಪೋಸ್ಟ್ನಂಥ ಪತ್ರಿಕೆಗಳಲ್ಲಿ ಬರ್ತಾ ಇರೋದು ನಿಜ ಇದ್ದರೂ ಇರಬಹುದು ಅನಿಸುತ್ತೆ. ಅದರ್ವೈಸ್ ನಾವೆಲ್ಲ ಆ ಪತ್ರಿಕೆಯ ವರದಿಗಳನ್ನು ಇದು ಅಮೇರಿಕನ್ ಪ್ರೊಪಗಂಡ ಇರಬಹುದಾ ಅನ್ನೋ ಥರನೇ ನೋಡ್ತೀವಿ. ಇದು ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇರುವ ಕಾರಣಕ್ಕೆ ಏನು ಹರಿದಾಡ್ತಾ ಇದೆ ಸುದ್ದಿ? ಫೆಬ್ರವರಿ 28ನೇ ತಾರೀಕು ಅಮೇರಿಕ ಇಸ್ರೇಲ್ಗಳ ಜಂಟಿ ದಾಳಿ ಮಾಡಿದ್ವಲ್ಲ, ಆ ದಾಳಿಯಾದಾಗ ಆ ಜಾಗದಲ್ಲಿ ಮುಜ್ತಬಾ ಖಮೇನಿಯ ಪ್ರೆಸೆನ್ಸ್ ಇತ್ತು. ಹಿ ವಾಸ್ ದೇರ್. ದಾಳಿಯಲ್ಲಿ ಕೆಲವರು ಸತ್ತರು, 40 ಜನ ಸತ್ತರು, ಇನ್ನು ಕೆಲವರು ಗಾಯಗೊಂಡರು. ಗಾಯಗೊಂಡವರ ಪಟ್ಟಿಯಲ್ಲಿ ಮುಜ್ತಬಾ ಖಮೇನಿ ಇದ್ದದ್ದಂತೆ. ಎಷ್ಟರ ಮಟ್ಟಿಗೆ ಗಾಯ ಅಂದರೆ, ಬರ್ತಾ ಇರೋ ಸುದ್ದಿಗಳನ್ನು ನಾನು ಹೇಳ್ತಾ ಇರೋದು, 2 ಕಾಲು ಕಟ್ಟಾಗ್ಬಿಟ್ಟಿದವಂತೆ. ಕೆಲವು ದಿನಗಳ ಕಾಲ ಕೋಮಾಗಿ ಹೋಗಿ ಈಗ ಪ್ರಜ್ಞೆ ಬಂದಂಗಾಗಿದೆಯಂತೆ. ಹಿ ಈಸ್ ಬೆಡ್ ರಿಡನ್. ಇಂಥ ಪರಿಸ್ಥಿತಿಯಲ್ಲಿ ಹೊರಗಡೆ ಬರೋದಕ್ಕಾಗೋದಿಲ್ಲ, ವಿಡಿಯೋ ಹೇಳಿಕೆ ಕೊಡೋದಕ್ಕಾಗೋದಿಲ್ಲ, ಫೋಟೋಗ್ರಾಫ್ ಹೊರಗಡೆ ಬಂದರೆ ದೇಶದ ಜನ ಗಾಬರಿ ಆಗ್ತಾರೆ. ಕೊನೆ ಪಕ್ಷ ಆಡಿಯೋ ಹೇಳಿಕೆ ಸ್ಪಷ್ಟವಾಗಿ ಧ್ವನಿ ಕೂಡ ಇಲ್ಲ. ಈ ವರದಿಗಳನ್ನು ನಂಬುವುದಾದರೆ ಫೆಬ್ರವರಿ 28ರ ದಾಳಿಯಲ್ಲಿ ತನ್ನ ಬಹುತೇಕ ಇಡೀ ಕುಟುಂಬವನ್ನೇ ಕಳ್ಕೊಂಡಿದ್ದೀನಿ ಅನ್ನೋದು ಕೂಡ ಮುಜ್ತಬಾ ಖಮೇನಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಿ ಡಸಂಟ್ ಇವನ್ ನೋ. ಅಪ್ಪ, ಅಮ್ಮ, ತಂಗಿ ಗಂಡ, ಈತನ ಹೆಂಡತಿ, ಈತನ ಮಗು, ತಂಗಿ ಮಗು, ಇಷ್ಟೆಲ್ಲ ಕುಟುಂಬಸ್ಥರನ್ನು ನಾನು ಕಳ್ಕೊಂಬಿಟ್ಟಿದ್ದೀನಿ ಅನ್ನೋದು ಕೂಡ ಮುಜ್ತಬಾ ಖಮೇನಿಗೆ ಗೊತ್ತಿಲ್ಲದೆ ಹಿ ಈಸ್ ಬೆಡ್ ರಿಡನ್, ಅಂಡರ್ ಟ್ರೀಟ್ಮೆಂಟ್. ಮುಜ್ತಬಾ ಖಮೇನಿ ಹೆಸರಿನಲ್ಲಿ ದೇಶದ ಆಡಳಿತ ನಡೀತಾ ಇದೆ ಅಂತ ಸುದ್ದಿ. ಎಲ್ಲೂ ಕಾಣಿಸಿಕೊಳ್ಳದೆ ಇರೋದು, ಬದುಕಿರುವುದಕ್ಕೆ ಪ್ರೂಫ್ ಕೊಡದೇ ಇರೋದನ್ನು ನೋಡಿದರೆ ಆ ಸುದ್ದಿ ನಿಜ ಇರ್ಬೋದು ಅನಿಸುತ್ತೆ. ಸುದ್ದಿ ಸುಳ್ಳಿರ್ಬೋದು ಅಂತ ಯಾಕೆ ಅನ್ಸೋದು? ಅಲ್ರಿ, ಸುಪ್ರೀಂ ಲೀಡರ್ ಅಂತ ಅನೌನ್ಸ್ ಆದಮೇಲೆ ದಾಳಿ ಆಯ್ತಪ್ಪ, ಗಾಯಗೊಂಡ್ರು ಅನ್ನೋ ಸುದ್ದಿ ಏನಾರು ಬಂದಿದ್ರು ಇದ್ರೂ ಇರ್ಬೋದು ಅನ್ನಿಸ್ತಿತ್ತಪ್ಪ. ಆಲ್ರೆಡಿ 2 ಕಾಲು ಕಳ್ಕೊಂಡು ಕೋಮಾ ಸ್ಥಿತಿಯಲ್ಲಿರುವ ವ್ಯಕ್ತಿಯನ್ನು ಸುಪ್ರೀಂ ಲೀಡರ್ ಅಂತ ಅವ್ರು ಯಾಕೆ ಘೋಷಣೆ ಮಾಡ್ತಾರೆ?
ಇವತ್ತಲ್ಲ ನಾಳೆ ವಿಷಯ ಹೊರಗೆ ಬರೋದಲ್ವ ಅದು? ಇವತ್ತಲ್ಲ ನಾಳೆ ಹೊರಗೆ ಬರಲೇಬೇಕು ವಿಷಯ. ಮತ್ತೆ ಯಾಕೆ ಸುಪ್ರೀಂ ಲೀಡರ್ ಅಂತ ಅನೌನ್ಸ್ ಮಾಡಿದ್ರು? ಅಥವಾ ಅಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕು, ದೇಶವನ್ನು ಹಿಡಿತಕ್ಕೆ ತಗೋಬೇಕು ಅಂದ್ಕೊಂಡವರಿಗೆ ಬೆಡ್ ರಿಡನ್ ಸುಪ್ರೀಂ ಲೀಡರೇ ಬೇಕಾಗಿತ್ತೋ ಏನೋ? ವಿ ಡೋಂಟ್ ನೋ. ಆವತ್ತಿನ ದಾಳಿಯಲ್ಲಿ, ಫೆಬ್ರವರಿ 28ರ ದಾಳಿಯಲ್ಲಿ ಅಲಿ ಖಮೇನಿ ಸುಪ್ರೀಂ ಲೀಡರ್, ಮನ್ಸೌರ್ ಅಲಿ ಖಮೇನಿ ಪತ್ನಿ 2ನೇ ದಿವಸ ತೀರ್ಕೊಂಡಿದ್ದು. ಅಲಿ ಖಮೇನಿ ಪುತ್ರ ಮೊಜ್ತಬಾ ಖಮೇನಿ ಗಂಭೀರವಾಗಿ ಗಾಯ ಅಂತ ಹೇಳ್ತಾರೆ. ಝಹರಾ ಮೊಜ್ತಬಾ ಪತ್ನಿ ಡೆತ್. ಮೊಜ್ತಬಾ ಹೆಂಡತಿನ ಕಳ್ಕೊಂಡಿದ್ದ ಆ ದಾಳಿಯಲ್ಲಿ. ಮೊಹಮ್ಮದ್ ಬಘೇರ್ ಮೊಜ್ತಬಾ ಮಗ. ಅಲಿ ಖಮೇನಿ ಮಗಳು ಒಬ್ಬಳು, ಅಲಿ ಖಮೇನಿ ಅಳಿಯ, ಅಲಿ ಖಮೇನಿಯ 14 ತಿಂಗಳ ಮೊಮ್ಮಗು. ಇಷ್ಟು ಜನ ಕುಟುಂಬಸ್ಥರೇ ಆ ದಾಳಿಯಲ್ಲಿ ಸತ್ತೋಗಿದ್ದಾರೆ. ಆ ವಿಷಯ ಮೊಜ್ತಬಾ ಖಮೇನಿಗೆ ಗೊತ್ತಿರೋದು ಕೂಡ ಡೌಟು ಅನ್ನುವ ಸುದ್ದಿ. ಹಿಂಗಿದ್ದವರನ್ನು ಯಾಕೆ ಸುಪ್ರೀಂ ಲೀಡರ್ ಅಂತಾಗಿ ಘೋಷಣೆ ಮಾಡ್ತಾರೆ ಅನ್ನೋದು ನನ್ನ ಕಾಮನ್ ಸೆನ್ಸಿಗೆ ಬರ್ತಾ ಇರೋ ಪ್ರಶ್ನೆ ನನಗೆ. ಯಾಕೆ ಮಾಡ್ತಾರೆ ಅಂತ. ಅಲ್ಲಿ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೊಂದು ಮಧ್ಯಂತರ ಸಮಿತಿ ಇದೆ. ಮಸೌದ್ ಪಜೆಶ್ಕಿಯಾನ್ ಇರಾನಿನ ಅಧ್ಯಕ್ಷರು. ಅಲಿ ಖಮೇನಿ ಬದುಕಿದ್ದಾಗಲೇ ಈ ವ್ಯವಸ್ಥೆ ಮಾಡಿಟ್ಟಿದ್ದು. ನನಗೊಂದು ವೇಳೆ ಹೆಚ್ಚು ಕಡಿಮೆ ಆದರೆ ನಂತರದ ನಿರ್ಧಾರಗಳನ್ನು ಇಂಥವ್ರು ಸೇರ್ಕೊಂಡು ತಗೋಬೇಕು ಅಂತ. ಮಸೌದ್ ಪಜೆಶ್ಕಿಯಾನ್ ಇರಾನ್ ಅಧ್ಯಕ್ಷರು. ಅಲಿ ರೇಜಾ ಅರಾಫಿ ಇರಾನಿನ ಧರ್ಮಗುರು, ಸುಪ್ರೀಂ ಧರ್ಮಗುರು. ಅಂದರೆ ಅಲಿ ಖಮೇನಿಯ ನಂತರ ಧಾರ್ಮಿಕ ವಿಷಯಗಳಲ್ಲಿ ಗೈಡ್ ಮಾಡೋದಕ್ಕಿದ್ದಂಥ ವ್ಯಕ್ತಿ. ಗೋಲಂ ಹುಸೈನಿ ಎಜೈ ಇರಾನಿನ ನ್ಯಾಯಾಂಗ ವ್ಯವಸ್ಥೆಯ ಮುಖ್ಯಸ್ಥ. ಈ 3 ಜನರ ಕಮಿಟಿ. ಇವರ ಪೈಕಿ ಮೊದಲು ಅಲಿ ರೇಜಾ ಅರಾಫಿ ಇರಾನಿನ ನಾಯಕರಾಗ್ತಾರೆ ಅಂತ ಘೋಷಿಸಲಾಗಿತ್ತು. ಆದರೆ IRGC ಬೆಂಬಲ ಕೊಡಲಿಲ್ವಂತೆ. IRGC ನೋ ಅಂತಂತೆ. ಆವಾಗ ಮೊಜ್ತಬಾ ಅಲಿ ಖಮೇನಿಯನ್ನು ಸುಪ್ರೀಂ ಲೀಡರ್ ಆಗಿ ಘೋಷಣೆ ಮಾಡಲಾಗಿದೆ ಅಂತಾರೆ. ಈಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ನಾನು ನಿಮಗೆ. ಈ ಯುದ್ಧದ ಉದ್ದೇಶ ಏನು? ಅಮೇರಿಕ ಇಸ್ರೇಲ್ಗಳು ಸೇರ್ಕೊಂಡು ಶುರು ಮಾಡಿದ್ದಾವೆ. ಇಸ್ರೇಲಿನ ಉದ್ದೇಶ ನನಗೆ ಗೊತ್ತು. ಅಮೇರಿಕಕ್ಕೇನು ಉದ್ದೇಶ? ರೆಜಿಮ್ ಚೇಂಜ್ ಅಂತಾರೆ ಅವರು. ಈಗಲೂ ಅದೇ ಉದ್ದೇಶನ ಗೊತ್ತಿಲ್ಲ. ಉದ್ದೇಶನೇ ಬದಲಾಗಿರುವ ಸಾಧ್ಯತೆ ಇದೆ. ಟ್ರಂಪದ್ದು ಯಾವಾಗ ಏನು ಬೇಕಾದ್ರೂ ಬದಲಾಗ್ಬೋದು. ರೆಜಿಮ್ ಚೇಂಜ್. ಅಂತಿಮವಾಗಿ ಏನು ಮಾಡಿದ್ರು ಇವರು? ರೆಜಿಮನ್ನು ಅಪ್ಗ್ರೇಡ್ ಮಾಡಿದ್ರು. ನಾವು ಮೊಬೈಲ್ನ ಸಾಫ್ಟ್ವೇರ್ ಅಪ್ಡೇಟ್ ಅಂತೀವಲ್ಲ, ಹಂಗೆ ಅಪ್ಗ್ರೇಡ್ ಆಯಿತು ಇರಾನಿನ ರೆಜಿಮ್. ಹೆಂಗೆ? 89 ವರ್ಷದ ವಯೋವೃದ್ಧ ಅಯಾತುಲ್ಲಾ ಖಮೇನಿ, 89 ವರ್ಷದ ವಯೋವೃದ್ಧ. ಆತನನ್ನು ಎಲಿಮಿನೇಟ್ ಮಾಡಿ ಈಗ ಆತನ ಜಾಗಕ್ಕೆ ಬಂದವರು ಯಾರು? 56 ವರ್ಷದವರ ಮಗ. 56 ವರ್ಷ ಅಂದರೆ ಅಲಿ ಖಮೇನಿ ಜೀವನಾವಧಿ ಕೊನೆ ಘಟ್ಟದಲ್ಲಿತ್ತು. ಕೊನೆ ಘಟ್ಟದಲ್ಲಿದ್ದ ಹಣ್ಣು ಮುದುಕನ್ನು ಮುಗಿಸಿ 56 ವರ್ಷ ರಾಜಕಾರಣದಲ್ಲಿ ಯೌವನ ಇದು. 56 ವರ್ಷದ ಮಗನನ್ನು ಅಧಿಕಾರಕ್ಕೆ ಬರೋ ಹಂಗೆ ನೋಡ್ಕೊಂಡ್ರು. ಅಂದರೆ ಇನ್ನೂ 33 ವರ್ಷ ಅಧಿಕಾರ. ಡೆತ್ ಟು ಅಮೇರಿಕಾ, ಡೆತ್ ಟು ಇಸ್ರೇಲ್, ಡೆತ್ ಟು ಜ್ಯೂಸ್. ಇನ್ನು 30-35 ವರ್ಷ ಘೋಷಣೆಗಳು ಮುಂದುವರಿತವೆ. ಹಿ ಈಸ್ ಜಸ್ಟ್ 56. ಅದರ ಜೊತೆಗೆ ನನ್ನ ಮೇಲೆ ನಡೆದ ದಾಳಿಯಲ್ಲಿ ನಾನು ನನ್ನ ಹೆಂಡತಿನ ಕಳ್ಕೊಂಡೆ, ನನ್ನ ಮಗನನ್ನು ಕಳ್ಕೊಂಡೆ, ನನ್ನ ತಂಗಿನ ಕಳ್ಕೊಂಡೆ, ತಂಗಿ ಗಂಡ, ತಂಗಿ ಮಗು, ಅಪ್ಪ ಅಮ್ಮ, ಇಷ್ಟು ಜನರನ್ನು ಕಳೆದುಕೊಂಡಿದ್ದೇನೆ ಅನ್ನುವ ಆಕ್ರೋಶದೊಂದಿಗೆ ಸಿಂಹಾಸನ ಏರಿದ ಮೊಜ್ತಬಾ ಖಮೇನಿ. ಲುಕ್ ಆಟ್ ಇಟ್. ಆ ಆಕ್ರೋಶದೊಂದಿಗೆ ಸಿಂಹಾಸನ ಏರಿದ್ದು. ಹಿ ಈಸ್ ಕಟ್ಟರ್ಪಂಥಿ ಇಸ್ಲಾಮಿಸ್ಟ್ ಲೀಡರ್. ಅಪ್ಪ ಹಿಜ್ಬುಲ್ಲಾಗೆ, ಹೌತಿಗೆ, ಹಮಾಸಿಗೆ ಏನೇನು ಕೊಡ್ತಿದ್ನಲ್ಲ, ಆದರೆ ಡಬಲ್ ಕೊಡ್ತಾನೀತ. ಅಪ್ಪ 10 ಬಾಂಬ್ ಕೊಡ್ತಿದ್ರು ಅಂದರೆ ನಾನು 100 ಬಾಂಬ್ ಕೊಡ್ತೀನಿ ಅಂತಾರೆ. ಅಪ್ಪಂಗೆ ವೈಯಕ್ತಿಕವಾಗಿ ಕಳ್ಕೊಂಡಿದ್ದೇನೂ ಇರಲಿಲ್ಲ. ಅಮೇರಿಕದ ವಿರುದ್ಧದ ದ್ವೇಷದಿಂದ, ಇಸ್ರೇಲಿನ ವಿರುದ್ಧದ ದ್ವೇಷದಿಂದ ನಾನು ಕುಟುಂಬಸ್ಥರು ಯಾರೋ ಸತ್ತೋಗಿದ್ದಾರೆ, ನಮ್ಮ ಮನೆಯಲ್ಲಿ ಯಾರನ್ನೋ ಕೊಂದುಬಿಟ್ಟಿದೆ ಅಮೇರಿಕ ಇಸ್ರೇಲು ಅಂತ ಅಯಾತುಲ್ಲಾ ಅಲಿ ಖಮೇನಿಗೆ ಏನಿರಲಿಲ್ಲ.
ಮುಜ್ತಬಾ ಖಮೇನಿಗಿದೆ. ಕುಟುಂಬನೇ ಕಳ್ಕೊಂಡಿರುವ ಆಕ್ರೋಶ. ಗೊತ್ತಿಲ್ಲಪ್ಪ, ಗೊತ್ತಿಲ್ಲದೇನೋ ಅಮೇರಿಕ ಇಂಥ ಅಧ್ವಾನಗಳನ್ನು, ಅಂದರೆ ಆಕ್ರೋಶಭರಿತರಾದ ಯುವ ನಾಯಕನೊಬ್ಬ ಇರಾನಿಗೆ ಬರೋ ಹಂಗಾಯಿತು. ಮುಂದೇನು ಅಂತ ಗೊತ್ತಾಗ್ತಾ ಇಲ್ಲ. ಈ ಮಧ್ಯದಲ್ಲಿ ಅಮೇರಿಕಕ್ಕೆ ಇವತ್ತು ಇನ್ನೊಂದು ಬ್ಯಾಡ್ ನ್ಯೂಸ್. ಹಾರಾಡುವ ಪೆಟ್ರೋಲ್ ಬಂಕ್ ಅಂತ ಕರೀತಾರೆ, ಪೆಟ್ರೋಲ್ ಟ್ಯಾಂಕರ್ ವಿಮಾನವೊಂದನ್ನು ಅಮೇರಿಕ ಇರಾಕ್ನಲ್ಲಿ ಕಳೆದುಕೊಂಡಿತು. KC-135 ಅಂತ ಇದೇ ವಿಮಾನ, ಹಳೆ ಮಾಡೆಲ್ ಇದು, ಬೋಯಿಂಗ್ನವ್ರು ಮಾಡೋದು. ದೊಡ್ಡ ವಿಮಾನ, ಆಕಾಶದಲ್ಲಿ ಹೆಚ್ಚು ಕಡಿಮೆ ಒಂದು 9,000 kg ಅಂತ ಹೇಳ್ತಾರೆ. ಅಷ್ಟು ಜೆಟ್ ಫ್ಯೂಯಲನ್ನು ತುಂಬಿಕೊಂಡು 90,718 kg 90,718 kg ಜೆಟ್ ಫ್ಯೂಯಲನ್ನು ತುಂಬಿಕೊಂಡು ಆಕಾಶದಲ್ಲಿ ಹಾರಾಡ್ತಾ ಇರುತ್ತೆ. ಯುದ್ಧದ ಸನ್ನಿವೇಶದಲ್ಲಿ, ರಣರಂಗದಲ್ಲಿ ಯಾವ ಯುದ್ಧ ವಿಮಾನಕ್ಕೆ, ಬಾಂಬರ್ಗಳಿಗೆ ಜೆಟ್ ಫ್ಯೂಯಲ್ ಬೇಕು, ಅದನ್ನು ಆಕಾಶದಲ್ಲಿ ಹಾರಾಡ್ತಾನೆ ಫಿಲ್ ಮಾಡುತ್ತದು. ಆಯಿಲ್ ಟ್ಯಾಂಕರ್ ಅದನ್ನು ಅಮೇರಿಕ ಕಳೆದುಕೊಂಡಿತು ಅಂದರೆ ಎಲ್ಲೋ ನಾಪತ್ತೆ ಆಯ್ತಂತಲ್ಲ, ಪತನ ಆಗಿದೆ. ಅದು ಪತನ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇರಾನ್ನವ್ರು ಹೇಳ್ತಾ ಇದ್ದಾರೆ ನಾವು ಹೊಡೆದಿದ್ದೀವಿ ಅಂತ, ಅಮೇರಿಕದವ್ರು ಹೇಳ್ತಾ ಇದ್ದಾರೆ ಇಲ್ಲ ಅದು ಆಕ್ಸಿಡೆಂಟು ಅಂತ ಅಮೇರಿಕದವ್ರು ಹೇಳ್ತಾ ಇದ್ದಾರೆ. KC-135 ತೈಲ ಪೂರೈಕೆ ವಿಮಾನ ಎಪಿಕ್ ಫ್ಯೂರಿ ಆಪರೇಷನ್ ಏನು ಅಮೇರಿಕ ಇರಾನ್ ಮೇಲೆ ಆರಂಭಿಸಿದೆ, ಇದರಲ್ಲಿ 4ನೆಯ ವಿಮಾನ ನಷ್ಟ. 3 F-35 ಕಳ್ಕೊಂಡ್ರವರು. F-35 ಇರಾನ್ನವ್ರು ಹೇಳೋದು ನಾವು ಹೊಡೆದು ಹಾಕಿದ್ವಿ ಅಂತ. ಕತಾರ್ನ ವಾಯುಸೇನೆಯೊಂದಿಗೆ ನಡೆದಂಥ ಮಿಸ್ಕಮ್ಯುನಿಕೇಷನ್ನಲ್ಲಿ, ಫ್ರೆಂಡ್ಲಿ ಫೈರ್ನಲ್ಲಿ ನಮಗೆ ನಷ್ಟ ಆಯಿತು ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ವಾಟ್ ಎವರ್ ಇಟ್ ಈಸ್, 3 F-35 ಕಳ್ಕೊಂಡಿದ್ದು ನಿಜ. ಈಗ ಒಂದು KC-135 4ನೆಯ ವಿಮಾನ ನಷ್ಟ. ಇದರಲ್ಲಿ 6 ಜನ ಅಮೇರಿಕಾ ಸೇನೆಯ ಸಿಬ್ಬಂದಿ ಇದ್ದರು, 6 ಜನ ಸತ್ತೋಗಿದ್ದಾರೆ. ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಫ್ರಂಟ್ನವರು ನಾವು ಹೊಡೆದಿದ್ದೀವಿ ಇದನ್ನು ಅಂತಿದ್ದಾರೆ. ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಫ್ರಂಟ್ ಇರಾಕ್ನಲ್ಲಿರುವ ಒಂದು ಭಯೋತ್ಪಾದಕ ಸಂಘಟನೆ. ಆ ಭಯೋತ್ಪಾದಕ ಸಂಘಟನೆಯನ್ನು ಇರಾನೇ ಸಾಕ್ತಾ ಇರೋದು. ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಫ್ರಂಟ್ ಹೆಂಗೆ ಹೊಡೆದ್ರಿ ಅಂತ ಕೇಳಿದ್ರೆ, ಕೆಳಗಡೆಯಿಂದ ಗುಂಡು ಹಾರಿಸಿದ್ವಿ ಅದು ಬಿದ್ದು ಬಿಡ್ತು ಅಂತಾರೆ. ಕೆಳಗಡೆಯಿಂದ ಗುಂಡು ಹಾರಿಸಿದಾಗ ಅದು ಬಿತ್ತು ಅಂತಾರೆ. ನಂಬೋದು ಬಿಡೋದು ನಿಮಗೆ ಬಿಟ್ಟಿತ್ತು. KC-135 ಬೋಯಿಂಗ್ ಕಂಪನಿಯ ವಿಮಾನ 1950ರಲ್ಲಿ ಇದರ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು. 1965ರಲ್ಲಿ ಅತಿ ಹೆಚ್ಚು ವಿಮಾನಗಳ ಪ್ರೊಡ್ಯೂಸ್ ಆದವು. ಅಮೇರಿಕಾ ಸೇನೆ ಹೇಳ್ತಾ ಇದೆ ಶತ್ರುವಿನ ದಾಳಿಯಿಂದ ಇದಾಗಿಲ್ಲ. ಪಶ್ಚಿಮ ಇರಾಕ್ನಲ್ಲಿ ಇಂಧನ ತುಂಬುವ ವಿಮಾನ ಅಪಘಾತಕ್ಕೀಡಾಗಿದೆ. ಆಪರೇಷನ್ ಎಪಿಕ್ ಫ್ಯೂರಿ ಕಾರ್ಯಾಚರಣೆ ವೇಳೆ ಇದು ಸಂಭವಿಸಿದೆ. ಮಿತ್ರ ಪಡೆಗಳ ನಿಯಂತ್ರಣದಲ್ಲಿರುವ ಪ್ರದೇಶದಲ್ಲೇ ಈ ಘಟನೆ ನಡೆದಿದೆ. 2 ವಿಮಾನ ಅತ್ಯಂತ ಸಮೀಪದಲ್ಲಿ ಹಾರಾಟ ನಡೆಸ್ತಾ ಇದ್ದ ವೇಳೆ ಡಿಕ್ಕಿಯಾಗಿದೆ ಅಂತ. ಡಿಕ್ಕಿಯಾಗಿದೆ ಅಂದರೆ ಗೊತ್ತಿಲ್ಲ, ಅಂದರೆ ಇನ್ನೊಂದು ವಿಮಾನಕ್ಕೆ ನಾವು ಫ್ಯೂಯಲ್ ತುಂಬ್ತಾ ಇದ್ವಿ, ಕೆಳಗಡೆ ವಿಮಾನ ಮೇಲ್ಗಡೆ ವಿಮಾನಕ್ಕೆ ಬಡೀತು, ಆ ಥರದ ಸ್ಪಷ್ಟೀಕರಣ ಇದ್ದಂಗಿದೆ. ಅಂದಮೇಲೆ ಇದರಿಂದ ಫ್ಯೂಯಲ್ ತುಂಬಿಕೊಳ್ತಾ ಇದ್ದ ವಿಮಾನ ಸುರಕ್ಷಿತವಾಗಿದೆಯಾ? ಸಹಜವಾಗಿ ಪ್ರಶ್ನೆಗಳು ಬರ್ತವೆ. ಇರಾನ್ ಬೆಂಬಲಿತ ಭಯೋತ್ಪಾದಕ ಸಂಘಟನೆ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಫ್ರಂಟ್ ನಾವೇ ಹೊಡೆದಿದ್ದೀವಿ ಅಂತ ಹೇಳಿದ್ದಾರೆ. $79 ಮಿಲಿಯನ್ ವಿಮಾನ ಇದು. ಒಂದು ವಿಮಾನಕ್ಕೆ $79 ಮಿಲಿಯನ್ ಆಗುತ್ತೆ. ಯುದ್ಧ ವಿಮಾನದ ರೀತಿಯಲ್ಲಿ ಚಿಕ್ಕದಾಗಿರೋದಿಲ್ಲ, ಸೈಜು ಬಹಳ ದೊಡ್ಡದು. ವಿಂಗ್ ಸ್ಪ್ಯಾನ್ 130 ಅಡಿ ಇರುತ್ತೆ ಅಗಲ. ಈ ರೆಕ್ಕೆಯ ತುದಿಯಿಂದ ಆ ರೆಕ್ಕೆಯ ತುದಿ 130 ಅಡಿ ಇರುತ್ತೆ. ಉದ್ದ 136 ಫೂಟ್ ಇರುತ್ತೆ. 90,718 kg ಫ್ಯೂಯಲನ್ನು ತುಂಬಿಕೊಂಡು ಹಾರಾಟ ನಡೆಸಬಲ್ಲದು. ಅಮೇರಿಕದ ಏರ್ಫೋರ್ಸ್ನಲ್ಲಿರುವ ಅತ್ಯಂತ ಹಳೆಯ ವಿಮಾನಗಳ ಪೈಕಿ ಒಂದು ಅಂತ ಈ ವಿಮಾನ ಅನ್ನಿಸಿಕೊಂಡಿತ್ತು. ಈ ಮಧ್ಯೆ ಇರಾನಿನ ಹತ್ತಿರದ ಸಮುದ್ರ ತೀರದಲ್ಲಿ ಲಂಗರು ಹಾಕಿರುವ ಅಮೇರಿಕದ ಅಥವಾ ಪ್ರಪಂಚದ ಅತಿ ದೊಡ್ಡ ಯುದ್ಧ ನೌಕೆ ಅಬ್ರಹಾಂ ಲಿಂಕನ್, ಇದಕ್ಕೆ ನಾವು ಮಿಸೈಲ್ನಿಂದ ದಾಳಿ ನಡೆಸಿದ್ದೀವಿ, ಹೆದರಿ ಅದು ವಾಪಸ್ ಹೊರಟಿದೆ ಅಂತ ಇರಾನ್ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಇರಾನ್ ಹೇಳ್ತಾ ಇರೋದು, ಅಬ್ರಹಾಂ ಲಿಂಕನ್ಗೆ ನಾವು ದಾಳಿ ಮಾಡಿದ್ದೀವಿ, ನಾಶವಾಗುವ ಭಯದಿಂದ ಅಬ್ರಹಾಂ ಲಿಂಕನ್ ದೂರ ಹೋಗಿದೆ. ಇರಾನಿನ ಹೇಳಿಕೆ, ನಮಗೆ ಯಾವ ಮಿಸೈಲೂ ಬಿದ್ದಿಲ್ಲ, ನಮ್ಮ ಹತ್ತಿರವೂ ಬಂದಿಲ್ಲ ಅಂತ ಅಮೇರಿಕದ ಸ್ಪಷ್ಟೀಕರಣ. $1,00,000 ಕೋಟಿ ಮೌಲ್ಯದ ಯುದ್ಧ ನೌಕೆ ಇದು. ಅಮೇರಿಕದ್ದು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡದು.
ಒಂದು ಸಲಕ್ಕೆ 90 ಫೈಟರ್ ಜೆಟ್ಗಳನ್ನು ತಗೊಂಡು ಇದು ಸಮುದ್ರಯಾನ ಮಾಡುತ್ತೆ. 90 ಫೈಟರ್ ಜೆಟ್, ನ್ಯೂಕ್ಲಿಯರ್ ವಾರ್ಶಿಪ್ ಇದು. ಒಂದು ಸಲ ಒಂದು ಬಂದರಿನಿಂದ ಹೊರಟ್ರೆ 24 ವರ್ಷ ಇದಕ್ಕೆ ಏನು ರೀಫ್ಯೂಯಲ್ ಮಾಡಬೇಕಾಗಿಲ್ಲ. ಅಂದರೆ ನ್ಯೂಕ್ಲಿಯರ್ ರಿಯಾಕ್ಟರ್ನಿಂದ ಹೋಗೋದಿತ್ತು. 24 ವರ್ಷ ಒಂದು ಹನಿ ಪೆಟ್ರೋಲ್ ಹಾಕಬೇಕಾಗಿಲ್ಲ, ಒಂದು ಹನಿ ಡೀಸೆಲ್ ಹಾಕಬೇಕಾಗಿಲ್ಲ. ಅಂಥ ಯುದ್ಧ ನೌಕೆ ಅಬ್ರಹಾಂ ಲಿಂಕನ್ನನ್ನು ಈ ಯುದ್ಧಕ್ಕಾಗಿ ಇರಾನಿನ ಹತ್ರ ಅಮೇರಿಕ ತೆಗೆದುಕೊಂಡು ಬಂದಿದೆ. ಇದು 2ನೇ ಸಲ ಇರಾನ್ ಹೇಳೋದು, ಅದರ ಮೇಲೆ ನಾವು ದಾಳಿ ನಡೆಸಿದ್ದೀವಿ ಅಂತ, ನಮ್ಮ ಮೇಲೇನು ಬಿದ್ದಿಲ್ಲ ಅಂತ ಅಮೇರಿಕದ ಸ್ಪಷ್ಟೀಕರಣಗಳಿದ್ದಾವೆ. 6,000 ಜನ ಕೆಲಸ ಮಾಡ್ತಾರೆ ಇದರಲ್ಲಿ. 6,000 ಜನ ಅಮೇರಿಕದ ನೌಕಾಸೇನೆಯ ಸಿಬ್ಬಂದಿ ಕೆಲಸ ಮಾಡ್ತಾರೆ. ಈಗಷ್ಟೇ ಬರ್ತಾ ಇರುವ ಸುದ್ದಿ, ಭಾರತದಲ್ಲಿ ಇರಾನ್ನ ರಾಯಭಾರಿ ಮೊಹಮ್ಮದ್ ಫತಾಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಧ್ವಜ ಹೊತ್ತ ಆಯಿಲ್ ಟ್ಯಾಂಕರ್ಗಳನ್ನು IRGC ಸುರಕ್ಷಿತವಾಗಿ ಹೊರಗಡೆ ಕಳಿಸುವ ವಿಷಯಕ್ಕೆ ಸಂಬಂಧಿಸಿದ ಅಪ್ಡೇಟ್. ಇನ್ನೊಂದು 2-3 ಗಂಟೆಯಲ್ಲಿ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿದ್ದಾರೆ. 2-3 ಗಂಟೆಯಲ್ಲಿ ಕ್ಲಾರಿಟಿ ಸಿಗುತ್ತೆ. ಮೊಹಮ್ಮದ್ ಫತಾಲಿ ಭಾರತದಲ್ಲಿ ಇರಾನಿನ ರಾಯಭಾರಿ ಮೊಹಮ್ಮದ್ ಫತಾಲಿ ಹೇಳಿಕೆ ಇದು. ಭಾರತದ ಜೊತೆ ನಾವು ಉತ್ತಮ ಸಂಬಂಧ ಹೊಂದಿದ್ದೇವೆ. ಉನ್ನತ ಮಟ್ಟದ ಅಧಿಕಾರಿಗಳು ನಿನ್ನೆ ಮಾತುಕತೆ ನಡೆಸಿದ್ದಾರೆ. ಭಾರತ ಮತ್ತು ಇರಾನಿನ ಅಧಿಕಾರಿಗಳು ಚರ್ಚಿಸಿದ್ದಾರೆ. ದೇವರಲ್ಲಿ ಬೇಡಿಕೊಳ್ಳೋಣ, ಎಲ್ಲ ಅಡೆತಡೆ ಮುಕ್ತವಾಗಲಿ. ನಾವು ಸಮಸ್ಯೆ ಬಗೆಹರಿಸಲು ಎಲ್ಲ ಪ್ರಯತ್ನ ಮಾಡುತ್ತಿದ್ದೇವೆ. ಈ ವಿಷಯದಲ್ಲಿ ಸದ್ಯದಲ್ಲೇ ನೀವು ಒಳ್ಳೆಯ ಸುದ್ದಿ ಕೇಳಲಿದ್ದೀರಿ. ಭಾರತಕ್ಕೆ ಫ್ರೀ ಪ್ಯಾಸೇಜ್ ಸಿಗುತ್ತಾ ಅಂತ ಪತ್ರಕರ್ತರ ಪ್ರಶ್ನೆ ಕೇಳಿದಾಗ ಮೊಹಮ್ಮದ್ ಫತಾಲಿ ಅವರ ಹೇಳಿಕೆ ಇದು. 2-3 ತಾಸು ಆಗಬಹುದು. ಇರಾನ್ ಭಾರತ ಒಳ್ಳೆಯ ಸ್ನೇಹಿತರು. ಯುದ್ಧದ ನಂತರ ಭಾರತ ಹಲವು ವಿಷಯಗಳಲ್ಲಿ ನಮಗೆ ಸಹಾಯ ಮಾಡಿದೆ ಅಂತ. ಕೇಳಿಸ್ಕೊಳ್ಳಿ. As I said to my speech, we have a good relation with the government of India, and all high-ranking officials talked yesterday with the Indian government and high-ranking officials, and I think that we should pray to Allah to remove all the obstacles from in different fields. And as your question, we tried our best to remove the problems, and I think that you can see in the near future good news in this case. India will get safe passage through the Strait of Hormuz. Yes, you can see that the future, and I think that after 2 or 3 hours. But yeah. you said some good news in 1 to 3 days. You said something. Yeah. Because we believe that. We believe that Iran and India are friends. So you believe some good news? No. ನಿನ್ನೆ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಇರಾನಿನ ವಿದೇಶಾಂಗ ಸಚಿವ ಅರಾಗ್ಚಿ ಜೊತೆಗೆ ಮಾತಾಡ್ಬಿಟ್ರು. ಇರಾನ್ ಒಪ್ಕೊಂಡು ಬಿಟ್ಟಿದೆ, ಭಾರತದ ಹಡಗುಗಳನ್ನೆಲ್ಲ ಬಿಟ್ಟು ಬಿಡುತ್ತಂತೆ ಅಂತ ಸುದ್ದಿಗಳು ಬಂದವು. ಎಲ್ಲರೂ ವಿದೇಶಾಂಗ ಗೆಲುವು ಅಂದರು. ನಾವೊಂದು ಮಾತು ಹೇಳಿದೆ, ಅಂತಿಮವಾಗಿ ಹಡಗುಗಳು ಹೊರಗೆ ಬರೋ ತನಕ ನಂಬಕ್ಕೆ ಹೋಗಬೇಡಿ ಆ ಸುದ್ದಿನ ಅಂತ. ಇರಾನ್ನಲ್ಲಿ ಒಂದು ಲೀಡರ್ಶಿಪ್ ಅನ್ನೋದಿಲ್ಲ ರೀ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ. ಮಲ್ಟಿಪಲ್ ಲೇಯರ್ಸ್ ಆಗಿದ್ದಾವೆ. ಬ್ರೇಕ್ಗಿಂತ ಮುಂಚೆ ನಾನು ಸುದ್ದಿ ಹೇಳಲಿಲ್ವ, ಅಲ್ಲಿನ ಸುಪ್ರೀಂ ಲೀಡರೇ ಕೋಮಾದಲ್ಲಿದ್ದಾರೆ ಅಂತ ಮಾಹಿತಿಗಳಿದ್ದಾವೆ. ಸುಪ್ರೀಂ ಲೀಡರೇ ಡಿಸಿಷನ್ ತಗೊಳ್ಳೋ ಲೆವೆಲ್ನಲ್ಲಿಲ್ಲ. ಅಲ್ಲೊಂದು ವಿಚಿತ್ರ ಸನ್ನಿವೇಶ ಇದೆ. 31 ರಾಜ್ಯಗಳು ಬರ್ತವೆ ಇರಾನ್ನಲ್ಲಿ. ಆ 31 ರಾಜ್ಯಗಳಿಗೆ ಒಂದೊಂದು ಆರ್ಮಿ ಥರನೇ ಇದೆ. ಅವುಗಳಿಗೆ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋದಕ್ಕೆ ತುಂಬ ಅಧಿಕಾರ ಇದೆ ಆ ಆರ್ಮಿಗಳಿಗೆ. ಇದನ್ನು ಅಯಾತುಲ್ಲಾ ಅಲಿ ಖಮೇನಿಯ ಅನುಪಸ್ಥಿತಿಯಲ್ಲಿ ಆ ಕಮ್ಯುನಿಕೇಷನ್ ಏನಾಗಿದೆಯೋ ಏನಿಲ್ವೋ, ಯುದ್ಧ ಕಾಲದಲ್ಲಿದೆ ದೇಶ. ವಿದೇಶಾಂಗ ಸಚಿವರು ಒಪ್ಪಿಕೊಂಡ್ರು ಅಂದ ಮಾತ್ರಕ್ಕೆ ನಮ್ಮ ಹಡಗುಗಳು ಸುರಕ್ಷಿತವಾಗಿ ಬಂದುಬಿಡುತ್ತವೆ ಅಂತ ಅಲ್ಲ ಅಂತ. ಒಂದು, ಇರಾನಿನಿಂದ ಅಧಿಕೃತವಾಗಿ ಹೇಳಿಕೆನಾದರೂ ಬರಲಿ, ನಾವು ಭಾರತದ ಧ್ವಜ ಹೊತ್ತ ಹಡಗುಗಳನ್ನು ಬಿಡ್ತೀವಪ್ಪ ಅಂತ, ಅಥವಾ ಹಡಗುಗಳಾದರೂ ಹೊರಗೆ ಬರಲಿ. ಅಲ್ಲಿ ತನಕ ಈ ಸುದ್ದಿನ ನಂಬಬಾರದು ಅಂದಿದ್ದೆ ನಾನು. ಹಾಗೆ ಆಯಿತು.
ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಇರಾನಿನ ಅಧ್ಯಕ್ಷರ ಜೊತೆಗೆ ಮಾತನಾಡಿದರು. ಮಸೌದ್ ಪಜೆಶ್ಕಿಯಾನ್ ಇರಾನಿನ ಅಧ್ಯಕ್ಷರು ಫೋನ್ನಲ್ಲಿ ಮಾತಾಡೋದು. ಇದು ಅಂದರೆ ಆದಷ್ಟು ಬೇಗ ಎಲ್ಲ ಸರಿ ಹೋಗಲಿ, ಇದು ಹಿಂಗಾಗಬಾರ್ದು, ನೀವು ಸ್ವಲ್ಪ ತಾಳ್ಮೆ ವಹಿಸಿ, ಈ ರೀತಿಯ ಸಮಾಧಾನದ ಮಾತುಗಳು. 13ನೇ ದಿವಸ 14ನೇ ದಿವಸ ಇವತ್ತು ಯುದ್ಧ ಶುರುವಾಗಿ ಇವತ್ತು ಮೊದಲ ಮಾತುಕತೆಯಾಯಿತು. ಅದನ್ನು ಪ್ರಧಾನಮಂತ್ರಿ ಕಚೇರಿಯೂ ಕನ್ಫರ್ಮ್ ಮಾಡಿದೆ, ಇರಾನಿನ ಮೂಲಗಳು ಕೂಡ ಕನ್ಫರ್ಮ್ ಮಾಡ್ತಾ ಇದ್ದಾವೆ, ಟ್ವೀಟ್ ಮಾಡಿದ್ದಾರೆ. ಭಾರತ ಮೊದಲ 5 ದಿನ ಏನೂ ಪ್ರತಿಕ್ರಿಯೆ ಕೊಡಲಿಲ್ಲ. ಅದಾದ ಮೇಲೆ ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ಮಾಡ್ತಾ ಇರುವ ದಾಳಿಯನ್ನು ಖಂಡಿಸಿತು ಭಾರತ. ಗಲ್ಫ್ ದೇಶಗಳ ಮೇಲೆ ದಾಳಿ ಮಾಡಬಾರ್ದು, ಇರಾನು ತಪ್ಪದು ಅಂತ. ಆಮೇಲೆ ಅಯಾತುಲ್ಲಾ ಖಮೇನಿಗೆ ಒಂದು ಸಂತಾಪ ಸೂಚನೆಯನ್ನು ನಮ್ಮ ವಿದೇಶಾಂಗ ಕಾರ್ಯದರ್ಶಿಯವರು ದೆಹಲಿಯಲ್ಲಿ ಇರಾನ್ನ ರಾಯಭಾರ ಕಚೇರಿಗೆ ಹೋಗಿ ಬರೆದು ಬಂದರು. ಅಂದರೆ ಅಯ್ಯೋ ಹಿಂಗಾಗಬಾರ್ದಾಗಿತ್ತು, ಇದು ದುರದೃಷ್ಟಕರ ಅಷ್ಟೇ. ಅಮೇರಿಕಾ ತಪ್ಪು ಮಾಡ್ತು, ಇರಾನ್ ತಪ್ಪು ಮಾಡ್ತು, ಮಾಡಬಾರ್ದಾಗಿತ್ತು, ಇದು ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆ, ನೋ, ಅದೇನೂ ಇರಲಿಲ್ಲ, ಖಂಡನೆ ಅಲ್ಲ, ಸಂತಾಪ ಸೂಚಿಸಿ ಬಂದಿತು. ನಿನ್ನೆ ವಿಶ್ವಸಂಸ್ಥೆಯಲ್ಲಿ ಇರಾನ್ ಉಳಿದ ಇಸ್ಲಾಮಿಕ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇರುವುದನ್ನು ಖಂಡಿಸಿ ಭಾರತ ವೋಟ್ ಹಾಕಿದೆ ನಿನ್ನೆ ವಿಶ್ವಸಂಸ್ಥೆಯಲ್ಲಿ. ಇವತ್ತು 14ನೆಯ ದಿನ ಭಾರತದ ಪ್ರಧಾನಮಂತ್ರಿಗಳು ಇರಾನಿನ ಅಧ್ಯಕ್ಷರ ಜೊತೆಗೆ ಮಾತನಾಡಿದರು, ಫೋನ್ನಲ್ಲಿ ಮಾತಾಡಿದ್ದಾರೆ. ಇದರಲ್ಲಿ ಭಾರತದ ತೈಲ ಟ್ಯಾಂಕರ್ಗಳನ್ನು ಸುರಕ್ಷಿತವಾಗಿ ಪರ್ಷಿಯನ್ ಗಲ್ಫ್ನ ಮೂಲಕ ಹೊರಗೆ ಬಿಡುವುದರ ಬಗ್ಗೆ ಕೇಳಿದ್ರಂತೆ. ಆ ಕಡೆಯಿಂದ ಏನೂ ಕನ್ಫರ್ಮೇಷನ್ ಬಂದಿಲ್ಲ. ಅದಾದ ಮೇಲೆ ಅಧಿಕಾರಿಗಳ ಮಟ್ಟದಲ್ಲಿ ಮಾತುಕತೆಗಳು ಮುಂದುವರೆದಿರಬಹುದು, ಅದನ್ನು ಇರಾನಿನ ರಾಯಭಾರಿಯವರು ಹೇಳ್ತಾರೆ. ಪ್ರಧಾನಮಂತ್ರಿಗಳು ಹೇಳಿದ್ರಂತೆ, ಯುದ್ಧ ಯಾವುದಕ್ಕೂ ಪರಿಹಾರ ಅಲ್ಲ, ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ. ಉದ್ವಿಗ್ನತೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ, ಅಮಾಯಕ ಪ್ರಾಣಗಳು ಹೋಗ್ತಾ ಇದ್ದಾವೆ, 8-9 ಸಾವಿರ ಭಾರತೀಯರಿದ್ದಾರೆ ನಿಮ್ಮ ದೇಶದಲ್ಲಿ, ಅವರ ರಕ್ಷಣೆಯ ಕಥೆ ಏನು, ಇತ್ಯಾದಿ ಇತ್ಯಾದಿ ಮಾತುಕತೆಗಳನ್ನು ಆಡಿದ್ದಾರೆ. ಅದಾದ ಮೇಲೆ ಟ್ವೀಟು, ಯುದ್ಧದ ಗಂಭೀರ ಸ್ಥಿತಿ ಬಗ್ಗೆ ಇರಾನ್ ಅಧ್ಯಕ್ಷರ ಜೊತೆ ಮಾತುಕತೆ ನಡೆಸಿದೆ. ಉದ್ವಿಗ್ನತೆ ಹೆಚ್ಚಳ, ನಾಗರಿಕರ ಜೀವಹಾನಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಭಾರತೀಯರ ಸುರಕ್ಷತೆ ಮತ್ತು ಸರಕು ಸಾಗಣೆ ಹಡಗುಗಳ ಸುರಕ್ಷತೆಯ ಬಗ್ಗೆ ಚರ್ಚೆಯಾಯಿತು. ರಾಜತಾಂತ್ರಿಕತೆ ಮೂಲಕ ಸಂಘರ್ಷಕ್ಕೆ ಪರಿಹಾರ ಕಂಡುಕೊಳ್ಳಿ ಎಂದು ಒತ್ತಾಯಿಸಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ರು. ಇನ್ನೊಂದು ಕಡೆ ಇರಾನಿನಿಂದ ಹೇಳಿಕೆ ಬಂತು. ಇರಾನ್ನಲ್ಲಿ 168 ವಿದ್ಯಾರ್ಥಿನಿಯರ ಹತ್ಯೆ ಬಗ್ಗೆ ಮೋದಿ ಜೊತೆ ಚರ್ಚೆ ಮಾಡಿದೆವು. ಇರಾನ್ ಗಲ್ಫ್ ಪ್ರದೇಶದಲ್ಲಿ ಅಭದ್ರತೆ ಸೃಷ್ಟಿಸಲು ಬಯಸುತ್ತಿಲ್ಲ. ನಾವು ಯುದ್ಧ ಆರಂಭಿಸಿಲ್ಲ, ಮುಂದುವರಿಸುವ ಉದ್ದೇಶವೂ ಇಲ್ಲ. ಅಂತಾರಾಷ್ಟ್ರೀಯ ನಿಯಮಗಳಿಗೆ ವಿರುದ್ಧವಾಗಿ ಇಸ್ರೇಲ್ ಅಮೆರಿಕ ದಾಳಿ ಮಾಡಿವೆ. ಭಾರತ ಇರಾನ್ನ ಮಿತ್ರ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಬ್ರಿಕ್ಸ್ ಒಕ್ಕೂಟ ಗಲ್ಫ್ನಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕು ಎಂದು ಪೆಜೆಶ್ಕಿಯಾನ್ ಹೇಳಿದರು. ಸ್ವಯಂ ರಕ್ಷಣೆ ಹಕ್ಕಿನಿಂದ ಗಲ್ಫ್ ದೇಶಗಳ ಮೇಲೆ ಇರಾನ್ ಪ್ರತಿದಾಳಿ ನಡೆಸ್ತಾ ಇದೆ. ಅಮೆರಿಕದ ಜೊತೆ ಮಾತುಕತೆಯಲ್ಲಿದ್ದಾಗಲೇ ನಮ್ಮ ಮೇಲೆ ದಾಳಿಯಾಯಿತು ಅಂತ ಇರಾನಿನ ಹೇಳಿಕೆ ಬಂತು. ನಾನಾಗಲೇ ಹೇಳಿದ ಹಾಗೆ ಬಹುಶಃ ಈ ಮಾತುಕತೆಗಳ ನಂತರದಲ್ಲಿ ಉಳಿದಿದ್ದನ್ನು ಅಧಿಕಾರಿಗಳ ಮಾತಾಡ್ಕೋತಾರೆ ಅಂತ ಅಂದಿದ್ದಾರೆ. ಆ ವಿವರಗಳು ಭಾರತದಲ್ಲಿ ಇರಾನ್ನ ರಾಯಭಾರಿಗಿದೆ. ರಾಯಭಾರಿಗಳು ಹೇಳ್ತಾ ಇದ್ದಾರೆ, ಇನ್ನೊಂದು 2-3 ಗಂಟೆ ಕಾಯಿರಿ, ಸಿಹಿ ಸುದ್ದಿ ಬರಬಹುದು ಅಂದ್ರವರು. ಇನ್ನೊಂದು 2-3 ಗಂಟೆಗಳಲ್ಲಿ ಸಿಹಿ ಸುದ್ದಿ ಬರಬಹುದು ಅಂತ. ಇರಾನ್ ಭಾರತೀಯ ಹಡಗುಗಳನ್ನು ಸುರಕ್ಷಿತವಾಗಿ ಬಿಡುವ ಬಗ್ಗೆ ಕೂಡ ಒಂದು ಸ್ಪಷ್ಟನೆಯನ್ನು ಕೊಡ್ತು. ಭಾರತದ ಹಡಗು ಟಾರ್ಗೆಟ್ ಮಾಡಲ್ಲ ಅಂತ ಇರಾನ್ ದೃಢಪಡಿಸಿಲ್ಲ. ನಿನ್ನೆ ಬಂದಂಥ ಹೇಳಿಕೆ ಇದು. ಭಾರತದ ಜೊತೆ ಅಂಥ ಯಾವುದೇ ಮಾತುಕತೆಯನ್ನು ನಡೆಸಿಲ್ಲ. ಭಾರತದ ಧ್ವಜ ಹೊತ್ತ ಹಡಗುಗಳಿಗೆ ಹಾದು ಹೋಗಲು ಅವಕಾಶ ನೀಡಿದ್ದೇವೆ. ಅಂದರೆ 3 ಹಡಗುಗಳೇನು ಹೊರಗೆ ಬಂದ್ವಲ್ಲ, ಭಾರತದ ಧ್ವಜ ಹೊತ್ತಿದ್ದು, ಅವುಗಳಿಗೆ ದಾಟ್ಕೊಂಡು ಹೋಗಿ ಅಂತ ಹೇಳಿದ್ದೀವಿ. ಉಳಿದಿದ್ದನ್ನು ಬಿಡ್ತೀವಿ ಅಂತ ಹೇಳಿಲ್ಲ ಅಂತ ಅವರ ಮಾತಿನ ಅರ್ಥ ಇದು. ನಮ್ಮ ಅನುಮತಿ ಪಡೆಯಬೇಕು, ಇಲ್ಲದಿದ್ದರೆ ಟಾರ್ಗೆಟ್ ಮಾಡ್ತೀವಿ, ಇರಾನಿನ ಹೇಳಿಕೆ ಬಂತಿದ್ದು. ರಣಧೀರ್ ಜೈಸ್ವಾಲ್ ವಿದೇಶಾಂಗ ಇಲಾಖೆಯ ವಕ್ತಾರರು ಕೂಡ ಅದೇ ಮಾತನ್ನು ಹೇಳಿದ್ರು. ಈ ವಿಷಯದ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ, ಆದರೆ ಸರ್ಕಾರ ಈ ಕುರಿತು ವಿವರವಾದ ಮಾಹಿತಿ ತೆಗೆದುಕೊಳ್ತಾ ಇದೆ. ಹಾರ್ಮುಜ್ ಜಲಸಂಧಿಯ ಮೂಲಕ 2 ಹಡಗುಗಳು ದಾಟು ಬಂದಿದ್ದಾವೆ. ನಮ್ಮ ಹಡಗುಗಳ ಸುರಕ್ಷತೆಗೆ ನಿರಂತರವಾಗಿ ಪ್ರಯತ್ನಿಸ್ತಾ ಇದ್ದೀವಿ ಅಂತ ರಣಧೀರ್ ಜೈಸ್ವಾಲ್ ಅವರ ಹೇಳಿಕೆ ಬಂತು. ಅಲ್ಲಿ ಭಾರತದ 24 ಹಡಗುಗಳು
ಹಾರ್ಮುಜ್ ಜಲಸಂಧಿಯ ಪಶ್ಚಿಮದಲ್ಲಿ ಸಿಕ್ಕಾಕ್ಕೊಂಡಿದ್ದಾವೆ. ಒಟ್ಟು 28, ಅದರಲ್ಲಿ 24 ಹಾರ್ಮುಜ್ ಜಲಸಂಧಿಯ ಪಶ್ಚಿಮದಲ್ಲಿ, ಇನ್ನು 4 ಹಾರ್ಮುಜ್ ಜಲಸಂಧಿಯ ಪೂರ್ವದಲ್ಲಿ. ಹಾರ್ಮುಜ್ ಜಲಸಂಧಿಯ ಪಶ್ಚಿಮದಲ್ಲಿರುವ 24 ಹಡಗುಗಳಲ್ಲಿ 677 ಭಾರತೀಯರಿದ್ದಾರೆ. ಪೂರ್ವಕ್ಕಿರುವ 4 ಹಡಗುಗಳಲ್ಲಿ 101 ಭಾರತೀಯರಿದ್ದಾರೆ. ಅಲ್ಲಿ ಕೆಲಸ ಮಾಡೋರು ಸಿಕ್ಕಾಕೊಂಡಿದ್ದಾರೆ. ಅವರು ಅವರ ಸುರಕ್ಷತೆಯ ಬಗ್ಗೆ ಭಾರತ ಗಮನ ಇಟ್ಕೊಂಡು ಕೂತ್ಕೊಂಡಿದೆ. ಇನ್ನು ಅಮೇರಿಕಕ್ಕಾದ ಖರ್ಚು ಎಷ್ಟು? ಇದು ಅಧಿಕೃತ ಎನ್ನಬಹುದಾದ ಸಂಖ್ಯೆ. ಸೆನೆಟ್ಗೆ ಕೊಟ್ಟಿರುವ ನಂಬರ್ಸು ಅಂತ ಹೇಳ್ತಾರೆ. ಈ ಸಂಖ್ಯೆಗಳನ್ನು, ಹಣದ ಲೆಕ್ಕವನ್ನು ಕೇಳಿದ್ರೆ ಗಾಬರಿ ಆಗ್ತೀರಿ ನೀವು. ಮೊದಲ 6 ದಿನದಲ್ಲೇ ಅಮೇರಿಕ $11.3 ಬಿಲಿಯನ್ ಖರ್ಚು ಮಾಡ್ತಿದ್ದಕ್ಕೆ. ಮೊದಲ 6 ದಿನದಲ್ಲಿ. ನಿಮಗೆ $1 ಬಿಲಿಯನ್ ಅಂದರೆ ಅಂದಾಜು ಸಿಗುತ್ತೋ ಸಿಗೋದಿಲ್ವೋ ಅನ್ನೋ ಕಾರಣಕ್ಕೆ ಇಂಡಿಯನ್ ಕರೆನ್ಸಿಯಲ್ಲಿ ಆ ಲೆಕ್ಕ ಹಾಕಿದ್ದೀವಿ ನೋಡಿ. ಮೊದಲ 6 ದಿನದಲ್ಲಿ ಅಮೇರಿಕ ಖರ್ಚು ಮಾಡಿದ್ದನ್ನು ಇಂಡಿಯನ್ ಕರೆನ್ಸಿಯಲ್ಲಿ ಹೇಳಿದ್ರೆ 1,04,433 ಕೋಟಿ ರೂಪಾಯಿ. ಮೊದಲ 6 ದಿನದ ಖರ್ಚಿದು. ಆಮೇಲೆ ಸ್ವಲ್ಪ ಖರ್ಚು ಕಡಿಮೆ ಮಾಡಿದ್ರು. 6 ದಿನ ಆದ ಮೇಲೆ ಒಂದು ದಿನಕ್ಕೆ $891 ಮಿಲಿಯನ್, ಅರ್ಥಾತ್ 8,191 ಕೋಟಿ ಒಂದು ದಿನದ ಖರ್ಚು. ಮೊದಲ 6 ದಿನಕ್ಕೆ ಒಂದು ದಿವಸಕ್ಕೆ 17,366 ಕೋಟಿ ರೂಪಾಯಿಗಳನ್ನು ಅಮೇರಿಕ ಈ ಯುದ್ಧಕ್ಕೆ ಸುರಿದಿದೆ ಪರ್ ಡೇ. ಫಸ್ಟ್ 6 ದಿವಸ. ಆ ನಂತರದ 6 ದಿವಸ 8,191 ಕೋಟಿ ರೂಪಾಯಿಗಳನ್ನು ಅಮೇರಿಕ ಈ ಯುದ್ಧಕ್ಕೆ ಸುರಿದಿದೆ. ಇದನ್ನು ಸೆನೆಟ್ಗೆ ಕೊಡಲಾಗಿರುವ ಲೆಕ್ಕದಲ್ಲಿ ಇದರ ಉಲ್ಲೇಖ ಇದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಅಂದರೆ 14 ದಿನಗಳ ಯುದ್ಧದಲ್ಲಿ ಇಲ್ಲಿ ತನಕ $18.4 ಬಿಲಿಯನ್, $18.4 ಬಿಲಿಯನ್, 1,70,000 ಕೋಟಿ ರೂಪಾಯಿಗಳನ್ನು ಅಮೇರಿಕ ಈ ಯುದ್ಧಕ್ಕೆ ಸುರಿದಿದೆ. ಯುದ್ಧಕ್ಕಿನ್ನೂ ದುಡ್ಡು ಬೇಕು, ನನಗೊಂದು $50 ಬಿಲಿಯನ್ ಕೊಡಿ ಅಂತ ಟ್ರಂಪ್ ಸೆನೆಟ್ನ ಕೇಳ್ತಾರೆ ಅನ್ನುವ ಮಾಹಿತಿಗಳಿದ್ದಾವೆ. ಅಮೇರಿಕದ ಮೇಲ್ಮನೆ ಸೆನೆಟ್ ಇನ್ನೂ $50 ಬಿಲಿಯನ್, ಅಂದರೆ ಟೋಟಲ್ ಎಷ್ಟು ಖರ್ಚು ಮಾಡೋ ಉದ್ದೇಶ ಇಟ್ಕೊಂಡಿದ್ದಾರೆ ಇವರು ಅಂತ. 50, ಈಗಾಗಲೇ $18.42 ಬಿಲಿಯನ್ ಹೋಗಿದೆ, ಇನ್ನೂ $50 ಬಿಲಿಯನ್. ಕೇಳುವ ಲೆಕ್ಕಾಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ದಾರಂತೆ. ಯುದ್ಧದಲ್ಲಾದ ನಷ್ಟ, ಅರ್ಲಿ ವಾರ್ನಿಂಗ್ ರೆಡಾರ್ ಒಂದನ್ನು ಕಳ್ಕೊಂಡ್ರು ಕತಾರ್ನಲ್ಲಿದ್ದಂಥ ಅಮೆರಿಕದ ಅರ್ಲಿ ವಾರ್ನಿಂಗ್ ರೆಡಾರನ್ನು ಇರಾನ್ ಡ್ರೋನ್ ದಾಳಿಯಲ್ಲಿ ಹೊಡೆದು ಹಾಕಿತು. 10,000 ಕೋಟಿ ಹೋಯ್ತಲ್ಲಿ. 10,000 ಕೋಟಿ ಒಂದು ದಾಳಿಯಲ್ಲಿ. ANTPY ರಡಾರ್ ಅಂತ ಕುವೈತ್ನಲ್ಲಿ ಇರಾನ್ನವ್ರು ಹೊಡೆದ್ರು, 5,000 ಕೋಟಿ ಹೋಯಿತು. ANTPY-2 ರಡಾರ್ ಕುವೈತ್ನಲ್ಲೇ 3,000 ಕೋಟಿದಿದು. 3 ಯುದ್ಧ ವಿಮಾನಗಳು, F-16 ಅಂತ ಕೆಲವು ಕಡೆ ಇದೆ, F-35 ಅಂತ ಕೆಲವು ಕಡೆ ಇದೆ, 3,000 ಕೋಟಿ. ಒಂದೊಂದಕ್ಕೆ 1,000 ಕೋಟಿ ಹಿಡ್ಕೊಂಡ್ರು, 3,000 ಕೋಟಿ ಹೋಯಿತು. KC-135 ಇರಾಕ್ನಲ್ಲಿ ಹೊಡೆದ್ರು, ಬಿತ್ತು. ಒಟ್ಟು ಅಮೇರಿಕ ಅಂತೂ ಕಳ್ಕಂತು. 800 ಕೋಟಿ ರೂಪಾಯಿ ಅತ್ತು. 800 ಕೋಟಿ ರೂಪಾಯಿಯ KC-135 ಕಳ್ಕೊಂಡ್ರು. ಇಷ್ಟೆಲ್ಲ ದುಡ್ಡನ್ನು ಅಮೇರಿಕ ಯಾಕೆ ಈ ಯುದ್ಧಕ್ಕೆ ಹಾಕ್ತಾ ಇದೆ? ಲಾಸ್ ಅಲ್ವಾ? ನೋಡ್ರಿ, ಇರಾನು ಇಮ್ಮಿಡಿಯೇಟಾಗಿ ಅಣ್ವಸ್ತ್ರಗಳನ್ನು ತಯಾರು ಮಾಡೇ ಬಿಟ್ಟಿತ್ತು ಅಂತ ಇಟ್ಕೊಳ್ಳಿ. ಅದನ್ನು ಅಮೇರಿಕಕ್ಕೆ ತಂದು ಹಾಕಬಲ್ಲ ಕ್ಷಮತೆ ಏನು ಅದಕ್ಕೆ ಇರಲಿಲ್ಲ. ಹಾಗಂತ ಇರಾನ್ಗೆ ಅಮೇರಿಕದ ಮೇಲಿರುವ ಸಿಟ್ಟು, ದ್ವೇಷ ಅದೇನು ಕಡಿಮೆ ಅಲ್ಲ. ನೆನ್ನೆನೇ ಹೇಳಿದೆ ನಾನು, ಸುಪ್ರೀಂ ಲೀಡರ್ನಿಂದ ಹಿಡಿದು ಸ್ಕೂಲ್ ಗೋಯಿಂಗ್ ಕಿಡ್ ತನಕ ಪ್ರತಿಯೊಬ್ಬರು ಡೆತ್ ಟು ಅಮೇರಿಕಾ, ಡೆತ್ ಟು ಇಸ್ರೇಲು, ಡೆತ್ ಟು ಜೂಯಿಶು. ಅವ್ರ ದಿನ ಶುರುವಾಗ್ತಾ ಇದ್ದದ್ದು ಹಾಗೆ, ದಿನ ಮುಗಿತಾ ಇದ್ದದ್ದು ಹಾಗೆ. ಇರಾನಿನ ವಿದೇಶಾಂಗ ನೀತಿಯೇ ಇಸ್ರೇಲ್ ಅನ್ನುವ ದೇಶ ಪ್ರಪಂಚದ ನಕಾಶೆಯಲ್ಲಿ ಇರಬಾರ್ದು.
ಅವರ ಫಾರಿನ್ ಪಾಲಿಸಿ ಅದು, ಫಾರಿನ್ ಪಾಲಿಸಿ. ಹಂಗಿದ್ದಾಗ ಅಮೇರಿಕ ಯಾಕೆ ಇಷ್ಟು ಅವಸರ ಮಾಡ್ಕೊಂಡು ಯುದ್ಧಕ್ಕೆ ಬಂತು? ನೆನ್ನೆನೂ ಹೇಳಿದೆ ನಾನು, ಅಮೇರಿಕದಲ್ಲಿರುವ ತುಂಬ ಸ್ಟ್ರಾಂಗ್ ಆಗಿರುವ ಜೂಯಿಷ್ ಪಾಲಿಸಿ, ಜೂಯಿಷ್ ಲಾಬಿ. ಅಮೇರಿಕಾದಲ್ಲಿ ಇಸ್ರೇಲ್ನಲ್ಲಿರುವುದಕ್ಕಿಂತ ಹೆಚ್ಚಿನ ಯಹೂದಿಗಳಿದ್ದಾರೆ ಮತ್ತು ಅವರು ತುಂಬ ಆಯಕಟ್ಟಿನ ಜಾಗಗಳಲ್ಲಿದ್ದಾರೆ. ಅಮೇರಿಕ ಇವತ್ತೇನು ಯೋಚನೆ ಮಾಡಬೇಕು, ನಾಳೆ ಏನು ನಿರ್ಧಾರ ಕೈಗೊಳ್ಳಬೇಕು ಅನ್ನುವುದನ್ನು ಆ ಜೂಯಿಷ್ ಲಾಬಿ ನಿರ್ಧಾರ ಮಾಡುತ್ತೆ. ಜೂಯಿಷ್ ಲಾಬಿ, ಆ ಜೂಯಿಷ್ ಲಾಬಿ ಇಸ್ರೇಲಿನ ಕೂದಲು ಕೊಂಕಿಸುವುದಕ್ಕೂ ಬಿಡುವುದಿಲ್ಲ, ಕೂದಲು ಕೊಂಕಿಸುವುದಕ್ಕೂ ಬಿಡೋದಿಲ್ಲ. ಇಸ್ರೇಲ್ ಅನ್ನುವ ಪುಟಾಣಿ ರಾಷ್ಟ್ರ ಇನ್ ಅ ಸೆನ್ಸ್ ಅಮೇರಿಕನ್ ಕಂಟ್ರೋಲ್ ಮಾಡ್ತಾ ಇದೆ, ಅಮೇರಿಕನ್ ಕಂಟ್ರೋಲ್ ಮಾಡ್ತಾ ಇದೆ ಇಸ್ರೇಲು. ಇಷ್ಟೇ ಇಷ್ಟು ದೇಶ. ಆ ಜೂಯಿಷ್ ಲಾಬಿ ಒಂದು. ಇನ್ನೊಂದು, ಹಿಸ್ಟಾರಿಕಲಿ ಅಮೇರಿಕಾ ವಾರ್ಮಾಂಗರ್ ದೇಶನೇ. ಅಲ್ಲಿನ ಹಣಕಾಸು ನೀತಿಯ ಭಾಗವಾಗಿ ಯುದ್ಧ ಇದೆ. ವಾರ್ ಎಕನಾಮಿ ಅಂತ ಕರೀತಾರೆ ಅಮೇರಿಕಾನ. ಇಂಥದ್ದೊಂದು ಯುದ್ಧ ಆದರೆ ಅವ್ರು ಲೆಕ್ಕ ಹಾಕೋದು ಆಯುಧ ಉತ್ಪಾದಿಸುವ ಕಂಪನಿಗಳ ಟರ್ನ್ ಓವರ್ ಹೆಂಗೆ ಜಾಸ್ತಿ ಆಗುತ್ತೆ. ನಂಬರ್ 1 ಅದು. ಅದರ ನಂತರ ಬರೋದು ಆಯಿಲ್. ಇರಾಕ್ ಮೇಲೆ ಬಂದ್ರಪ್ಪ, ದಂಡೆತ್ಕೊಂಡು ಬಂದರು. ಏನಂತ ಹೇಳ್ಕೊಂಡು ಬಂದರು? ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇಟ್ಕೊಂಡಿದ್ದಾರೆ ಸದ್ದಾಂ ಹುಸೇನ್. ಸಮೂಹ ನಾಶದ ಶಸ್ತ್ರಗಳನ್ನು ತಯಾರಿಸಿದ್ದಾರೆ. ಕೆಮಿಕಲ್ ವೆಪನ್ಸು, ಬಯಾಲಜಿಕಲ್ ವೆಪನ್ಸು, ಅಣ್ವಸ್ತ್ರ ತಯಾರಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಬರ್ತಿರಲಿಲ್ಲ. ಅದಕ್ಕೆ ಬಯಾಲಜಿಕಲ್ ವೆಪನ್ಸು, ಕೆಮಿಕಲ್ ವೆಪನ್ಸ್ ತಯಾರು ಮಾಡಿ ಇಟ್ಕೊಂಡಿದ್ದಾರೆ ಅಂತ ಬಂದರು. ನೆನಪಿರಲಿ, ಇಡೀ ಇಸ್ಲಾಮಿಕ್ ದೇಶಗಳು ಅಂತ ಏನು 57 ದೇಶಗಳು ಬರ್ತವೆ, ಅವುಗಳ ಪೈಕಿ ಪಾಕಿಸ್ತಾನದ ಹತ್ರ ಮಾತ್ರ ನ್ಯೂಕ್ಲಿಯರ್ ವೆಪನ್ ಇರೋದು. ನ್ಯೂಕ್ಲಿಯರ್ ವೆಪನ್ ತಯಾರಿಸಬೇಕು ಅಂತ ಶಕ್ತಿ ಮೀರಿ ಪ್ರಯತ್ನಿಸ್ತಾ ಇದ್ದ ಇನ್ನೊಂದು ದೇಶ ಇರಾನ್. ನಾನೇನು ಹೇಳ್ತಾ ಇದ್ದೆ, ಇರಾಕ್ ಮೇಲೆ ದಂಡೆ ಎತ್ಕೊಂಡು ಹೋದರು. ಸದ್ದಾಂ ಹುಸೇನ್ನ ಪದಚ್ಯುತಗೊಳಿಸಿದರು. ಸದ್ದಾಂ ಹುಸೇನು ಓಡ್ ಹೋಗಿ ಬಚ್ಚಿಟ್ಕೊಂಡಿದ್ದು. ಆತನನ್ನು ಹುಡುಕಿ ತೆಗೆದರು ಒಂದು ಮ್ಯಾನ್ ಹೋಲ್ನಲ್ಲಿ. ಗುರುತು ಸಿಗದಂತೆ ಗಡ್ಡಧಾರಿಯಾಗಿದ್ದ ಸದ್ದಾಂ ಹುಸೇನ್ನ ಬಾಯಲ್ಲಿ ಕೂಡ ಬ್ಯಾಟ್ರಿ ಹಾಕಿ ನೋಡಿದ್ರು, ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಲ್ಲೇನಾದ್ರು ಇದಾವ ಅಂತ. ಏನೂ ಸಿಗಲಿಲ್ಲ. ನಂತರ ನೇಣಿಗೆ ಹಾಕಿದ್ರು. ಇದರಲ್ಲಿ ಸೈಡ್ಸ್ ತಗೊಳ್ಬೇಕಾಗಿಲ್ಲ. ಸದ್ದಾಂ ಹುಸೇನ್ ತನ್ನದೇ ಇರಾಕ್ನಲ್ಲಿ 15 ಲಕ್ಷ ಕುರ್ದಿಶ್ ಜನರ ಮಾರಣ ಹೋಮ ಮಾಡಿದಂಥ ವ್ಯಕ್ತಿ. ಆ ಕುರ್ದಿಶ್ ಜನರ ಮಾರಣ ಹೋಮವನ್ನು ತಡಿತೀವಿ ನಾವು ಸದ್ದಾಂ ಹುಸೇನನ್ನು ಹಿಡ್ಕೊಂಡು, ಆ ಮಾತು ಬೇರೆ. ಇವರು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಹುಡುಕ್ತೀವಿ ಅಂತ ಬಂದರು, ಸಿಗಲಿಲ್ಲ. ಫೈನಲಿ ಏನಾಯಿತು? ಇರಾಕಿನ ಅಷ್ಟು ಆಯಿಲ್ ರಿಸೋರ್ಸಸ್ ಈಗ ಅಮೇರಿಕದ ಕೈಯಲ್ಲಿದೆ. ಅಷ್ಟು ಆಯಿಲ್ ರಿಸೋರ್ಸಸ್. ವೆನಿಜುವೆಲಾ ಮೇಲೆ ಯುದ್ಧಕ್ಕೆ ಹೋಗಬೇಕಾದ ಅವಶ್ಯಕತೆ ಬರಲಿಲ್ಲ. ವೆನಿಜುವೆಲಾದ ಅಧ್ಯಕ್ಷನನ್ನು ರಾತ್ರೋರಾತ್ರಿ ಮಿಲಿಟರಿ ಆಪರೇಷನ್ ಮಾಡಿ ಎತ್ತಾಕೊಂಡ್ಬಂದ್ಬಿಟ್ರು, ಕಿಡ್ನ್ಯಾಪ್ ಮಾಡಿದ್ರು. ಒಂದು ಸಾರ್ವಭೌಮ ದೇಶದ ಹೆಡ್ ಆಫ್ ದಿ ಸ್ಟೇಟ್ನ ಕಿಡ್ನ್ಯಾಪ್ ಮಾಡ್ಕೊಂಡ್ಬಂದರು. ಈಗ ವೆನಿಜುವೆಲಾದ ಅಷ್ಟು ಆಯಿಲ್ ರಿಸೋರ್ಸ್ ಅಮೇರಿಕದ ಕೈಯಲ್ಲಿ. ನೆನಪಿರಲಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಆಯಿಲ್ ರಿಸರ್ವ್ ಇರೋದು ವೆನಿಜುವೆಲಾದಲ್ಲಿ, ಮಧ್ಯಪ್ರಾಚ್ಯದಲ್ಲ, ಅರಬ್ನಲ್ಲ, ವೆನಿಜುವೆಲಾದಲ್ಲಿದ್ದದ್ದು. ಏನಂಥೇಳಿ ಎತ್ತಾಕೊಂಬಂದರು? ಇವರು ನಮ್ಮ ದೇಶದಲ್ಲಿ ಡ್ರಗ್ಸ್ ಕಳಿಸ್ತಿದ್ದಾರೆ ಅಂತ. ನೋಡಿ ಕಾರಣನ, ಡ್ರಗ್ಸ್ ಕಳಿಸ್ತಿದ್ದಾರೆ ಅಂತ. ವೆನಿಜುವೆಲಾ ಯೂಸ್ ಟು ಬಿ ದ ಬಿಗ್ಗೆಸ್ಟ್ ಆಯಿಲ್ ಸಪ್ಲೈಯರ್ ಟು ಚೈನಾ. ಈಗ ಅಮೇರಿಕಾ ಏನು ಹೇಳ್ತಾ ಇದೆ? ವೆನಿಜುವೆಲ್ ಆಯಿಲ್ ಖರೀದಿ ಮಾಡಿ ಅಂತ ಭಾರತಕ್ಕೆ ಹೇಳ್ತಾ ಇದೆ. ಈಗ ನೀವು ಆಯಿಲ್ ರಷ್ಯಾದಿಂದ ತಗೋಬೇಡಿ, ವೆನಿಜುವೆಲಾದಿಂದ ತಗೊಳ್ಳಿ ಅಂತ. ವೆನಿಜುವೆಲಾದ ಆಯಿಲ್ ರಿಸೋರ್ಸಸ್ ಅಮೇರಿಕದ ಕೈಯಲ್ಲಿ. ಇರಾನ್ದು ಅಷ್ಟೇ. ಈ ಯುದ್ಧದಲ್ಲಿ ಡೊನಾಲ್ಡ್ ಟ್ರಂಪ್ ಅಂದ್ಕೊಂಡಂಗೆ ಆದರೆ ಇರಾನಿನ ಆಯಿಲ್ ರಿಸೋರ್ಸಸ್ ಅಷ್ಟು ಅಮೇರಿಕದ ಕೈಯಲ್ಲಿ. ಈಗ ಇರಾನ್ ಚೈನಾಕ್ಕೆ ಬಿಗ್ಗೆಸ್ಟ್ ಆಯಿಲ್ ಎಕ್ಸ್ಪೋರ್ಟರ್. ಚೈನಾಗೆ ಬೇಕಾದ ಆಯಿಲ್ನ ಪೈಕಿ 90% ಇರಾನ್ನಿಂದ ಹೋಗುತ್ತೆ. ನಾಳೆ ದಿವಸ ಚೈನಾಗೆ ಕೊಡಬೇಡಿ, ಇನ್ಯಾವುದೋ ದೇಶಕ್ಕೆ ಕೊಡಿ ಅಂತ ಹೇಳ್ತಾ ಕೂತ್ಕೊಳ್ಳುತ್ತೆ ಅಮೇರಿಕ. ತನ್ನ ಯುದ್ಧ ಖರ್ಚನ್ನು ಆಯಿಲ್ ಮೂಲಕ ತಕ್ಕೊಳ್ಳುತ್ತೆ. ಇರಾಕ್ನಲ್ಲಿ ತೆಗಿತಿದ್ದಾರೆ ಈಗ. ಇದೊಂದು. ಇನ್ನೊಂದು, ಮೊನ್ನೆ ಒಂದು ನೋಡ್ತಾ ಇದ್ದೆ, ಐ ಆಮ್ ಯೆಟ್ ಟು ಡೂ ಅ ರಿಸರ್ಚ್ ಆನ್ ಇಟ್.
ಅಮೇರಿಕದ ಈ ಆಯುಧ ತಯಾರಕ ಕಂಪನಿಗಳಿದಾವಲ್ಲ, ಅವು ದೊಡ್ಡ ಮಟ್ಟದ ಶೇರನ್ನು ಕನ್ಸ್ಟ್ರಕ್ಷನ್ ಕಂಪನಿಗಳಲ್ಲಿ ಇಟ್ಕೊಂಡಿದ್ದಾವೆ. ಕನ್ಸ್ಟ್ರಕ್ಷನ್ ಕಂಪನಿಗಳಲ್ಲಿ ಅಂದರೆ ನೀವು ಯಾವ ಆಯುಧ ಬಳಸಿ ಒಂದು ಬಿಲ್ಡಿಂಗನ್ನು ಬೀಳಿಸ್ತೀರಲ್ಲ, ಆ ಬಿಲ್ಡಿಂಗನ್ನು ಮತ್ತೆ ಕಟ್ಟಿಕೊಡ್ತೀವಿ ಅಂತವೇ ಕಂಪ್ನಿ ಬರೋದು. ಲಾಕ್ಹಿಡ್ ಮಾರ್ಟಿನ್ದು ಐ ಆಮ್ ನಾಟ್, ಅಂದರೆ ಹಿಂಗೆ ಅಂತ ಹೇಳ್ತಾ ಇಲ್ಲ, ನಾನು ಡೀಟೇಲ್ಸ್ ಹೇಳ್ತೀನಿ. ನಾನು ಕನ್ಸ್ಟ್ರಕ್ಷನ್ ಕಂಪನಿನೂ ಇದ್ದಾವೆ, ಆಯುಧ ಕಂಪನಿನೂ ಇದ್ದಾವೆ ಇವರು ಅಂತ. ಮದರ್ ಕಂಪ್ನಿ ಒಂದೇ. ಹೋಗಿ ಬೀಳಿಸೋರು ಇವರೇ, ಆಮೇಲೆ ಕಟ್ಟಿಕೊಡ್ತೀವಿ ಇಷ್ಟು ದುಡ್ಡಾಗತ್ತೆ ಅನ್ನೋರು ಇವರೇ. ಈಗ ಇರಾನಿನ 5,000 ಜಾಗಗಳ ಮೇಲೆ ದಾಳಿ ಮಾಡಿದಾರಂತೆ. ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಇನ್ನು ದಾಳಿ ಮಾಡೋದಕ್ಕೆ ಇರಾನಲ್ಲಿ ಏನೂ ಉಳ್ಕೊಂಡಿಲ್ಲ ಅಂತ. ಆ ದೇಶನ ಮತ್ತೆ ಕಟ್ಟಬೇಕಲ್ಲ. ಅಲ್ಲಿ ಬಿಲ್ಡಿಂಗ್ ಕಟ್ಟಬೇಕು, ಆಯಿಲ್ ರಿಫೈನರಿಗಳನ್ನು ಕಟ್ಟಬೇಕು, ಬ್ರಿಡ್ಜ್ ಎಲ್ಲ ಬಿದ್ದೋಗಿರ್ತವೆ, ಸ್ಕೂಲ್ಗಳು ಬಿದ್ದೋಗಿರ್ತವೆ. ಅದ್ರ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ತಗೋತಾರೆ ಇವರು. 10 ವರ್ಷ 20 ವರ್ಷದ ಇನ್ಸ್ಟಾಲ್ಮೆಂಟ್ನಲ್ಲಿ ಕೊಡಿ ಅಂತ. ಇದು ಅಮೇರಿಕದ ವ್ಯಾಪಾರಿ ನೀತಿ ಅಂತ ಹೇಳ್ತಾರೆ. ಈ ಮಧ್ಯದಲ್ಲಿ ನೋಡಿ, ಅಮೇರಿಕಕ್ಕೆ $18 ಬಿಲಿಯನ್ ಈಗ ಖರ್ಚಾಗಿದೆ. ಇನ್ನೊಂದು $50 ಬಿಲಿಯನ್ ಡೊನಾಲ್ಡ್ ಟ್ರಂಪ್ ಕೇಳ್ತಿದ್ದಾರಂತೆ, ಬೇಕಾಗತ್ತೆ ಯುದ್ಧಕ್ಕೆ ಕೊಟ್ಟುಬಿಡಿ ಅಂತ. ಇಡೀ ಪ್ರಪಂಚಕ್ಕೆ ಆದ ನಷ್ಟ $200 ಬಿಲಿಯನ್. ಶೇರ್ ಮಾರ್ಕೆಟ್ಗಳ ಪತಾಳದಲ್ಲಿದ್ದಾವೆ. ಭಾರತದಲ್ಲಿ ಶೇರ್ ಮಾರ್ಕೆಟ್ ಇವತ್ತು 11 ಮಂತ್ಸ್ ಲೋ. ಹೂಡಿಕೆದಾರರ ನಷ್ಟ ಲೆಕ್ಕ ಹಾಕೊಳ್ಳಿ ನೀವು. $200 ಬಿಲಿಯನ್ ಇಲ್ಲಿ ತನಕ ಆಗಿರುವ ನಷ್ಟ. ಒಂದು ತಿಂಗಳು ಇದು ಮುಂದುವರೆದ್ರೆ $400 ಬಿಲಿಯನ್ ಲಾಸ್ ಆಗುತ್ತೆ. ಅಮೇರಿಕಕ್ಕಾಗುವ ಖರ್ಚಿಗಿಂತ ಇಡೀ ಪ್ರಪಂಚಕ್ಕಾಗುವ ಲಾಸ್ ಜಾಸ್ತಿ. ಅದನ್ನು ಯಾರು ತುಂಬಿಕೊಡ್ತಾರೆ? ಅದನ್ನು ಟ್ರಂಪ್ ಹತ್ರ ಕೇಳೋದಕ್ಕಾಗೋದಿಲ್ಲ. ಮೊಟ್ಟ ಮೊದಲ ದಿನ ಅಮೇರಿಕ ಇಸ್ರೇಲಿಯನ್ ದಾಳಿ ಮಾಡಿದ್ವಲ್ಲ, ಖಮೇನಿಯನ್ನು ಕೊಂದ ದಿವಸ, ಆವತ್ತು ಒಂದು ಶಾಲೆ ಮೇಲೆ ಕೂಡ ದಾಳಿ ನಡೀತು. 175 ಶಾಲೆಯ ಮಕ್ಕಳು, ಟೀಚರ್ಸು ಸತ್ತೋದ್ರು. 175. ವಿಶ್ವಸಂಸ್ಥೆ ಇದನ್ನು ಖಂಡನೆ ಮಾಡ್ತಾ ಇದೆ. ಅಮೇರಿಕದವ್ರು ಹೇಳ್ತಾರೆ ನಾವು ಮಾಡೇ ಇಲ್ಲ ಅದನ್ನು ಅಂತ, ನಮ್ಮಿಂದ ಆಗಿಲ್ಲ ಅದು, ಇರಾನ್ನವ್ರು ತಾವೇ ಬಾಂಬ್ ಹಾಕ್ಕೊಂಡಿದ್ದಾರೆ ಅಂತ. ಬಟ್ ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುವ ಸುದ್ದಿಯ ಪ್ರಕಾರ ಹಳೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇಟ್ಕೊಂಡು ಟಾರ್ಗೆಟ್ ಮಾಡಿದ್ದೇ ಕಾರಣ. ಗರ್ಲ್ಸ್ ಸ್ಕೂಲ್ ಅದು. ಇದರ ಪಕ್ಕದಲ್ಲಿ IRGC ಹೆಡ್ ಕ್ವಾರ್ಟರ್ ಇತ್ತು. ಹಳೆ ಇಂಟೆಲಿಜೆನ್ಸ್ ರಿಪೋರ್ಟ್ನಲ್ಲಿ ಈ ಬಿಲ್ಡಿಂಗನ್ನೇ IRGC ಹೆಡ್ ಕ್ವಾರ್ಟರು ಅಂತ ಹೇಳಿದ್ರಂತೆ. IRGC ಹೆಡ್ ಕ್ವಾರ್ಟರು, IRGC ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅಲ್ಲಿ. ಅದರ ಪಕ್ಕದಲ್ಲೊಂದು ಮಿನಾಬ್ ಸ್ಕೂಲ್ ಅಂತ ಒಂದಿತ್ತು. ಅದರ ಪಕ್ಕದಲ್ಲಿದ್ದದ್ದು ಗರ್ಲ್ಸ್ ಸ್ಕೂಲ್. ಅದು ಶಹರೇಜ್ ತಯ್ಯಬೆ ಶಾಲೆ. ಇವರ ಹಳೆಯ ಇಂಟೆಲಿಜೆನ್ಸ್ ರಿಪೋರ್ಟ್ನಲ್ಲಿ ಅದನ್ನೇ IRGC ಬಿಲ್ಡಿಂಗ್ ಅಂತ ಹೇಳಿಬಿಟ್ಟಿದ್ರಂತೆ. ಅದನ್ನು ಇಟ್ಕೊಂಡು ದಾಳಿ ಮಾಡೋದಕ್ಕೆ ಬಂದು 175 ಮಕ್ಕಳು ಸತ್ತೋಗ್ಬಿಟ್ರು ಅಂತ. ಟೊಮಾಹಾಕ್ ಅನ್ನುವಂಥ ಒಂದು ಮಿಸೈಲ್ ಬಿದ್ದಿದ್ದು ಇದರ ಮೇಲೆ. ಇರಾನ್ನವ್ರು ಸಾಕ್ಷಿ ಕೊಡ್ತಾ ಇದ್ದಾರೆ, ಟೊಮಾಹಾಕ್ನ ತುಂಡುಗಳು ಹೆಂಗೆ ಬಿದ್ದಿದ್ದಾವಲ್ಲಿ ಅಂತ. ಟೊಮಾಹಾಕ್ ಅಮೇರಿಕಾ ಬಿಟ್ಟರೆ ಇನ್ಯಾವ ಸೇನೆಯಲ್ಲೂ ಇಲ್ಲ. ಇನ್ಯಾವ ಮಿಲಿಟ್ರಿನೂ ಟೊಮಾಹಾಕ್ ಬಳಸೋದಿಲ್ಲ, ಇಸ್ರೇಲ್ನವರು ಬಳಸೋದಿಲ್ಲ. ಇದು ಅಮೇರಿಕದ ದಾಳಿಯೇ ಅಂತ ಇರಾನ್ ಸಾಕ್ಷಿ ಕೊಡ್ತಾ ಇದೆ. ನಾವು ಮಾಡಿದ್ದಲ್ಲ, ಅವರವರೇ ಹಾಕ್ಕೊಂಡಿರ್ಬೇಕು ಅಂತ ಅಮೇರಿಕಾ ಹೇಳ್ತಾ ಇದೆ. ಅಮೇರಿಕಾ ಡೊನಾಲ್ಡ್ ಟ್ರಂಪೇ ಹೇಳಿರೋದು ಇದನ್ನು. ಪತ್ರಕರ್ತರ ಪ್ರಶ್ನೆಗೆ ಟ್ರಂಪ್ ಉತ್ತರ ಕೊಡೋ ರೀತಿ ನೋಡಿ. ಯುನೆಸ್ಕೋ ಕೂಡ ಈ ದಾಳಿಯನ್ನು ಖಂಡನೆ ಮಾಡಿದೆ. ರಣಧೀರ್ ಜೈಸ್ವಾಲ್, ಭಾರತದ ವಿದೇಶಾಂಗ ವಕ್ತಾರರು, ಮಕ್ಕಳ ಸಾವಿಗೆ ದುಃಖ ವ್ಯಕ್ತಪಡಿಸಿದ್ದಾರೆ. ಸ್ಟಿಫನ್ ಫ್ಲಿನ್ ಅಂತ ಬ್ರಿಟನ್ನಿನ ಸಂಸತ್ ಸದಸ್ಯರು, ಅವರು ಕೂಡ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. Question of, as far as the question of the school children you talked about is concerned, as I've said, we have issued several statements on the ongoing conflict. We have underlined the need for prioritizing the safety of all civilians. We regret the precious lives lost, and express our grief in that. ಭಾರತಕ್ಕೆ ಸದ್ಯಕ್ಕಿರುವ ಚಿಂತೆ ಮತ್ತು ಆಸಕ್ತಿ ಅಂದರೆ ಸ್ವಲ್ಪ ಸ್ವಾರ್ಥ ಅನಿಸಿದ್ರು ಅಡ್ಡಿ ಇಲ್ಲ. ನಮಗೆ ಆಯಿಲ್ ಟ್ಯಾಂಕರ್ಗಳು ಬರ್ತಾವೋ ಬರೋದಿಲ್ವ?
LPG ಸಮಸ್ಯೆ ಸರಿ ಹೋಗುತ್ತೋ ಅಥವಾ ಇನ್ನೊಂದು ಸ್ವಲ್ಪ ದಿವಸ ಸರಿ ಹೋಗೋದಿಲ್ವೋ ಅಂತ KH ಮುನಿಯಪ್ಪನವ್ರು ಹೇಳಿದ್ದಾರೆ. ಇನ್ನೂ 10 ದಿವಸ ಈ ಸಮಸ್ಯೆ ಮುಂದುವರಿಯುತ್ತೆ ಅಂತ. ಅಂದರೆ 10 ದಿವಸ ಆದಮೇಲೆ ಸರಿ ಹೋಗುತ್ತೆ ಅಂತ ಲೆಕ್ಕ. ಅಲ್ಲಿ ತನಕ ಮ್ಯಾನೇಜ್ ಮಾಡೋದು ಹೇಳಿ. ಕಮರ್ಷಿಯಲ್ LPG ಸಪ್ಲೈಸ್ ಕಂಪ್ಲೀಟಾಗಿ ಬಂದಾಗಿದೆ. ಡೊಮೆಸ್ಟಿಕ್ ಸಮಸ್ಯೆ ಇಲ್ಲ. ಸಮಸ್ಯೆ ಮಾಡ್ಕೊಳ್ತಾ ಇರೋದು ನಾವು ನೀವು ಪ್ಯಾನಿಕ್ ಬೈಯಿಂಗ್ನ ಕಾರಣಕ್ಕೆ. ಈ ಪ್ಯಾನಿಕ್ ಬೈಯಿಂಗ್ ಮುಂದುವರೆದ್ರೆ ಪೆಟ್ರೋಲು ಡೀಸೆಲ್ಗೂ ಸಮಸ್ಯೆ ಮಾಡ್ಕೋತೀವಿ. ಹುಚ್ಚ ಬಟ್ಟೆ ಖರೀದಿ ಮಾಡ್ತೀಯಾರು ಜನ. ಕಂಡದ್ರಲ್ಲಿ ಪೆಟ್ರೋಲು ಡೀಸೆಲ್ ತುಂಬಿಸ್ಕೊಳ್ತಾ ಇದ್ದಾರೆ. ಡೋಂಟ್ ಡೂ ಇಟ್. ಸಫಿಷಿಯೆಂಟ್ ಸ್ಟಾಕ್ ಪೆಟ್ರೋಲ್ ಡೀಸೆಲ್ದು ಭಾರತದ ಹತ್ರ ಇದೆ. ಅದನ್ನು ಖಾಲಿ ಮಾಡ್ಕೊಳ್ಳೋದು ನಮ್ಮ ಹಣೆ ಬರ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.